ಈಗಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲಾರು ಓಡ್ತಾ ಇದ್ದಾರೆ, ಎಲ್ಲಾರು ಅವಸರ 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 ಅಂತ. ಸಣ್ಣ ಮಕ್ಕಳಿಗೂ ಕೂಡ ಒತ್ತಡದಲ್ಲಿದ್ದಾರೆ. ಈಗ ಹೋಮ್ವರ್ಕ್ ಬೇಗ ಎದ್ದಿದ್ರೆ ಆಟೋ ಬಂದ್ಬಿಡ್ತಾನೆ ಅಂತ ಅದಕ್ಕೆ ಆಟೋದಕ್ಕೆ ಹೇಳ್ತಾರೆ. ಅಲ್ಲ ಅವಸರ ಟೆನ್ಷನ್ ಮಗುಗೆ, ಇದ್ ಮಾಡ್ಕೋ, ಬೇಗ ಬ್ಯಾಗ್ ತಗೋ, ಗೊತ್ತಾಯ್ತು ಆಟೋ ಬಂದ್ಬಿಡ್ತೆ, ಶೂಸ್ ಹಾಕೋತ. ಒಟ್ಟಲ್ಲಿ ಅವ್ರು ಎಲ್ಲ ತಂದೆ ತಾಯಿ ಇಬ್ರು ಕೆಲಸ ಮಾಡೋದ್ರಿಂದ ಅವ್ರಿಗೊಂಥರ ಒತ್ತಡ. ಬೆಂಗಳೂರಿಂತ ಜೀವನ ಆದ್ರೆ ಒಂದು ಕಡೆಯಿಂದ ಒಂದ್ ಕಡೆಗೆ ಆಫೀಸ್ಗೆ ಹೋಗಕ್ಕೆ 2 hours ಬೇಕು, ಆ ಥರ ಇದೆ. ಹಾಗಾಗಿ ಅವರು ಒತ್ತಡದಲ್ಲಿದ್ದಾರೆ, ಮಕ್ಕಳನ್ನೂ ಒತ್ತಡದ ಜೀವನದಲ್ಲಿ ಮಾಡ್ತಾರೆ. ಕೆಲಸದೊಳಗೆ ಬರ್ಬೇಕಾದ್ರೆ ಕರೆಕ್ಟ್ ಇವ್ರು ಹೊರಡೋ ಟೈಮಿಗೆ ಬಂದ್ಬಿಡ್ಬೇಕು, ಅವಳಿಗೊಂಥರ ಒತ್ತಲ್ಲಿ. ಪ್ರತಿಯೊಬ್ಬ ಮನುಷ್ಯನೂ ಅವನದೇ ಆದಂಥ ಒತ್ತಡದಲ್ಲಿ ಇದ್ದಾರೆ. ಸರಿ, ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದ್ರೆ, ನಮ್ಮ ಹೋಟ್ಲಲ್ಲಿ ನೀವು ಚಿನ್ನದ ಬ್ಯಾಗ್ ಬಿಟ್ಟು ಹೋಗಿದ್ದೀರಾ? ನಾವು ಹೋಟ್ಲಿಗೆ ಬಂದಿಲ್ಲ ಸರ್, ಬೆಂಗಳೂರಿಗೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಹಾವತಾರ್ ಟಿವಿ ಚಾನೆಲ್ಗೆ ಸ್ವಾಗತ. ಹಲವಾರು ನಮ್ಮ ಮಧ್ಯೆ ಚಿಂತಕರಿರ್ತಾರೆ ಅಥವಾ ಧ್ಯಾನಿಗಳಿರ್ತಾರೆ, ಹಿರಿಯ ಮಾಸ್ಟರ್ಗಳಿರ್ತಾರೆ. ಅವರು ನಡೆದು ಬಂದ ದಾರಿ ಹಾಗೆಯೇ ಅವರ ಆಧ್ಯಾತ್ಮಿಕ ಅನುಭವಗಳ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರಗಳನ್ನು, ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು, ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ಬೇಕು ಅಂತ ಬಹಳ ದಿನಗಳಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದಾಗೇನೆ ಇವತ್ತಿನ ಈ ಸಂಚಿಕೆ ಏನಿದೆ ತುಂಬಾನೇ ಸ್ಪೆಷಲ್ಲು. ಯಾಕಪ್ಪ ಅಂದರೆ ಇವತ್ತು ಇದು ನಮ್ಮದು ಮೊದಲನೇ ಸಂಚಿಕೆ, ಈ ಪಾಡ್ಕಾಸ್ಟ್ನ ಮೊದಲನೇ ಸಂಚಿಕೆ. ಈ ಮೊದಲನೇ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಆ ವಿಶೇಷ ವ್ಯಕ್ತಿಯೊಡನೆ ನಾವು ಈ ನಮ್ಮ ಮೊದಲನೇ ಪಾಡ್ಕಾಸ್ಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರೊಡನೆ ಆ ವಿಶೇಷ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವರ ವಿಚಾರ ಏನು, ಅವರ ಜ್ಞಾನ ಏನು, ಅವ್ರ ಸ್ಪಿರಿಚುಯಾಲಿಟಿಗೆ ಯಾಕೆ ಬಂದರು, ಈ ಥರ ಹಲವಾರು ಕ್ವಶನ್ಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಅಥವಾ ಈ ಪಾಡ್ಕಾಸ್ಟಲ್ಲಿ ನಮಗೆ ಉತ್ತರ ಸಿಗಲಿದೆ. ಸೊ ಮೊದಲನೇದಾಗಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಮೂಲತಃ ಮೈಸೂರಿನವರು. ಹಾಗೆಯೇ ಅವರು ಕಳೆದ 28 ವರ್ಷಗಳಿಂದ ಅವರು ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅದರ ಜೊತೆಗೇನೆ ಟೆಲಿಪತಿ ಆಗಿರ್ಬೋದು, ಹಾಗೆಯೇ ರೇಖೆ ಆಗಿರ್ಬೋದು, ಇವೆಲ್ಲದರ ಜೊತೆಗೆ ಫ್ರೀ ಯೋಗ ಆಗಿರ್ಬೋದು, ಫ್ರೀ ಧ್ಯಾನ ಆಗಿರ್ಬೋದು, ಈ ಎಲ್ಲ ಟೋಟಾಲಿಟಿಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಜಿ ಮನೋರಮಾ ಅವರನ್ನ ನಮ್ಮ ಈ ಬ್ರಾಡ್ಕಾಸ್ಟ್ ಚಾನೆಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಮ್ಮ ವೀಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೇನೆ ಈ ಮಹಾವತಾರ್ ಟಿವಿಯಲ್ಲಿ ನೀವು ಹಲವಾರು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀರಾ. ನಿಮ್ಮ ಕಿರು ಪರಿಚಯದೊಂದಿಗೆ ನಿಮ್ಮ ಎಕ್ಸ್ಪ್ಲನೇಷನ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನನ್ನ ಹೆಸರು ಮನೋರಮಾ, ಮೈಸೂರಿಂದ ಅಂತ ಹೇಳಿದರು. ಮೈಸೂರಿನಲ್ಲಿ ನಾನು ನನ್ನ ಮಗಳಿಗೋಸ್ಕರವಾಗಿ, ಮಗಳಿಗೆ ಆರೋಗ್ಯದ ಒಂದು ಸಮಸ್ಯೆ ಆಗಿದ್ದರಿಂದ ಹಲವಾರು ಆಧ್ಯಾತ್ಮಿಕ ಟ್ರೈನಿಂಗ್ಗಳನ್ನು ತಗೊಳ್ತಾ ಬಂದೆ. ಹಾಗೆ ಕಾಸ್ಮಿಕ್ ಹೀಲಿಂಗ್ ಅನ್ನೋದ್ರಲ್ಲೂ ಕೂಡ 4 ಡಿಗ್ರಿ ಮಾಡಿಕೊಂಡೆ. ಹಿಪ್ನೋಸಿಸ್ ಕಲ್ತ್ಕೊಂಡೆ, ಕಲರ್ ಥೆರಪಿ ಕಲ್ತ್ಕೊಂಡೆ, ಮ್ಯಾಗ್ನೆಟೋಥೆರಪಿ ಕಲ್ತ್ಕೊಂಡೆ, ಅಕ್ಯುಪ್ರೆಷರ್ ಕಲ್ತ್ಕೊಂಡೆ, ಹಿಪ್ನೋಸಿಸ್ ಕಲ್ತ್ಕೊಂಡೆ, ಕ್ಲಿನಿಕಲ್ ಹಿಪ್ನೋಸಿಸ್. ಇವೆಲ್ಲ ಎಷ್ಟು ಕಲ್ತ್ಕೊಂಡಿದ್ದೇನಕ್ಕೆ ಅಂದರೆ, ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹುಟ್ಟಿದಾಗ್ಲಿಂದಾನೇ ಸ್ಪೀಚ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ಬೋದಾ ಅಂತ ಹುಡುಕಿಕೊಂಡು ಮಾಡ್ತಾ ಇದ್ದೆ. ಕಾಸ್ಮಿಕ್ ಹೀಲಿಂಗಲ್ಲಿ ಅಶೋಕ್ ಕಾಮತ್ ಅಂತ ಅವರ ಮೂಲಕ 4 ಡಿಗ್ರಿ ಮಾಡಿಕೊಂಡೆ. ಅಲ್ಲಿ ಕಾಸ್ಮಿಕ್ ಹೀಲಿಂಗ್ ಕಲ್ತ್ಕೊಳ್ತಿದ್ದಾಗ ನನ್ನ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, ಕಮಿಷನರ್ಸು ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಆಗಿದ್ದರು. ಅವರು ಆಂಧ್ರದವರಾದ್ರಿಂದ ಸುಭಾಷ್ ಪತ್ರಿ ಸರ್ನ ಮೈಸೂರಿಗೆ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ರು. 1997 ಅಂತ ಕಾಣುತ್ತಾಗ ಆಯೋಜಿಸ್ಬಿಟ್ಟು ಬಂದು ಅಟೆಂಡ್ ಮಾಡು ಅಂದರು. ನಾನು ಹೇಳಿದೆ, ಇಷ್ಟೊಂದೆಲ್ಲ ಕಲ್ತ್ಕೊಂಡಿದ್ದೀನಿ, ಕಲ್ತಿರೋದನ್ನೇ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಇನ್ನು ತಿರುಗಿ ಇನ್ನೊಂದು ಹೊಸದು ಕಲ್ತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಅದಕ್ಕೋಸ್ಕರ ನಂಗೆ ಬರಲ್ಲ. ಇಲ್ಲ ಆಂಧ್ರದವರು ಕರ್ನೂಲಿಂದ ಬಂದಿದ್ದಾರೆ, ಅವ್ರು ತುಂಬ ತುಂಬ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ ಫ್ರೀಯಾಗಿ, ತುಂಬ ಉಪಯೋಗ ಆಗಿದೆ, ಅದಕ್ಕೆ ನೀನು ಬಾ ಅಂತಂದ್ರು. ನಾನು ಹೇಳಿದೆ, ನಾನು ಆಗಲೇ ಕಲ್ತಿದ್ದೀನಿಲ್ಲ, ಟ್ವಿನ್ ಹಾರ್ಟ್ ಮೆಡಿಟೇಷನ್ ಕಲ್ತಿದ್ದೀನಿ, ಆಮೇಲೆ ಇನ್ನೊಂದು ಧ್ಯಾನ ಕಲ್ತ್ಕೊಂಡಿದ್ದೀನಿ, ಸೊ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ, ನೀನು ತಿರುಗಿ ಹೊಸದೇನಕ್ಕೆ ಬರಲ್ಲ. ಇಲ್ಲ ನೀನು ಬಂದರೆ ನಾನು ಕ್ಲಾಸಲ್ಲಿ 4 ಡಿಗ್ರಿನಲ್ಲೂ ನೋಡಿದ್ದೀನಿ, ತುಂಬ ಇನ್ವಾಲ್ವ್ ಆಗ್ತೀಯಾ, ತುಂಬ ಚೆನ್ನಾಗಿ ಕಲ್ತ್ಕೋತೀಯಾ, ತುಂಬ ಜನಕ್ಕೆ ಮುಟ್ಟಿಸ್ತೀಯಾ, ಅದರಿಂದ ನೀನು ಬಾ, ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಬಾ ಅಂತ ಹೇಳಿದ್ರು. ಅವ್ರಿಗೆ ಇಲ್ಲ ಅನ್ನಕ್ಕಾಗದೇನೆ ಬೇಡದ ಮನಸ್ಸಿನಿಂದ, ಒಲ್ಲದ ಮನಸ್ಸಿನಿಂದ ಒಂದು ದಿವಸದ ಸುಭಾಷ್ ಪತ್ರಿ ಸರ್ದು ಶಿಬಿರಕ್ಕೆ ಹೋದೆ. ನಾನು ಎಲ್ಲರೂ ಧ್ಯಾನ ಕೂಡ್ಸಿದ್ರು. ಮೊದಲನೇ ಸಲ ನಾನು ಧ್ಯಾನ ಕಣ್ಣೇ ಮುಚ್ಚಲಿಲ್ಲ, ಅದು ಏನು ಮಾಡ್ತಾರೆ ನೋಡೋಣ ಅಂತ ಕಣ್ಣು ಬಿಟ್ಕೊಂಡೇ ಕೂತಿದ್ದೆ.
ಧ್ಯಾನ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಏನು ಅಂತೆಲ್ಲ ಅವ್ರು ಕೇಳ್ತಾ ಇದ್ರೆ ಎಲ್ರು ನನ್ಗೆ ಹಂಗಾಯ್ತು ಹೀಗಾಯ್ತು, ದೇಹ ಹಗುರ ಅನ್ನಿಸ್ತು, ಏನೋ ತಿರುಗ್ತಾ ಇತ್ತು ಅಂತೆಲ್ಲ ಕೇಳಿದ್ರೆ ಇದೇನು ಇದೆಲ್ಲ ಆಗತ್ತಾ ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ಅಂತ ಒಂದು ಮನ್ಸಲ್ಲಿ 11:30ಗೆ ಟೀಗ್ ಬಿಟ್ರು. ಆವಾಗ ಸರ್ರು ಆಚೆ ಬಂದ್ರು, ನಾವು ಎಲ್ಲ ಆಚೆ ಬಂದ್ವಿ. ಸರ್ ನನಗೆ ಫಿಸಿಕಲ್ ಲೆವೆಲ್ ಪ್ರಾಬ್ಲಮ್ ಇದೆ, ನನಗೆ 3 ಆಪರೇಷನ್ ಆಗಿದೆ, 4ನೇ ಆಪರೇಷನ್ ಗರ್ಭಕೋಶ ಜಾರಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಈ ಉಸಿರು ನೋಡೋ ಧ್ಯಾನದಿಂದ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ ಅಂತ ನೀವು ಹೇಳಿದ್ರಿ ಸ್ಪೀಚಲ್ಲಿ, ಆಗತ್ತಾ ಸರ್ ಅಂದೆ. ಅದಕ್ಕೆ ಪತ್ರಿ ಸರ್ ಆಗತ್ತೆ ಅಂತ. ನಂಗೆ ನಂಬಿಕೆ ಹುಟ್ಲೇ ಇಲ್ಲ. 1 ಗಂಟೆಗೆ 1:15 ಊಟಕ್ಕೆ ಬಿಟ್ರು. ಊಟಕ್ಕೆ ಬಂದಾಗ್ಲೂ ತಿರುಗಿ ಪತ್ರಿ ಸರ್ ಹತ್ರ ಹೋಗಿ ನಾ ಹೇಳ್ದೆ, ಸರ್ ನಾನು ಹೇಳ್ತಾ ಇರೋದು ಫಿಸಿಕಲ್ ಬಾಡಿ ಲೆವೆಲ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಅನ್ನ ನೀವು ಉಸಿರು ನೋಡು ಅಂದ್ರಲ್ಲ, ಅದ್ರಲ್ಲಿ ಹೋಗಕ್ ಸಾಧ್ಯನಾ ಅಂತ ಕೇಳಿ. ಹೋಗುತ್ತೆ, ಧ್ಯಾನ ಮಾಡ್ಬೇಕಷ್ಟೇನೆ ಅಂತ ಹೇಳಿದ್ರು. ಆಗ್ಲೂ ಸಮಾಧಾನ ಇಲ್ಲ. 4:15ಗೆ ಟೀಗ್ ಬಿಟ್ರು. ತಿರುಗಿ ಹೋಗಿ ಕೇಳಿದೆ, ಸರ್ ನನಗೆ ನಂಬಿಕೆನೆ ಬರ್ತಾ ಇಲ್ಲ, ಉಸಿರು ನೋಡಿದ್ರೆ ಬಾಡಿ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಹೆಂಗ್ ಸರಿ ಹೋಗುತ್ತೆ ಅಂತ. ಇಡಿಯೇಟ್, ಫಸ್ಟ್ ಡೋಂಟ್ ಕೀಪ್ ಆನ್ ಆಸ್ಕಿಂಗ್ ಕ್ವೆಶ್ಚನ್ಸ್, ಗೋ ಅಂಡ್ ಮೆಡಿಟೇಟ್ ಫಸ್ಟ್ ಅಂದ್ರು. ಬೇಜಾರಾಗೋಯ್ತು. ಆಮೇಲೆ ಇನ್ಯಾರೋ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಪತ್ರಿ ಸರ್ಗೆ ಅಂತ ಕರ್ಕೊಂಬಂದಿದ್ರು. ಅವ್ರು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣನೇ ಪತ್ರಿ ಸರ್ ರಿಯಾಕ್ಟ್ ಮಾಡ್ಬಿಟ್ರು ತುಂಬಾ ಕೋಪವಾಗಿ. ಏನಂತ, ದಿಸ್ ಫೆಲೋ ಹ್ಯಾಸ್ ನಾಟ್ ಕಮ್ ಹಿಯರ್ ಟು ಲರ್ನ್ ಮೆಡಿಟೇಷನ್, ಹಿ ವಾಂಟ್ಸ್ ಟು ಸ್ಪಾಯಿಲ್ ದಿ ಸಿಚುಯೇಷನ್ ಅಂತ ಜೋರಾಗಿ ಬೈದ್ಬಿಟ್ರು. ಅಯ್ಯೋ ಇವ್ರೇನಪ್ಪ ನನ್ನ ಹತ್ರ ಜೋರಾಗಿ ಬೈದ್ರು, ಜೋರಾಗಿ ಕಿರ್ಚಿದ್ರು. ಅವ್ರ ಹತ್ರ ಅವ್ರು ಏನು ಅಂತ ಹೇಳಕ್ ಮುಂಚೆನೆ ಮನುಷ್ಯ ಧ್ಯಾನ ಕಲ್ತ್ಕೊಳಕ್ ಬಂದಿಲ್ಲ, ಈಗ ಹಾಳ ಮಾಡಕ್ ಬಂದಿದ್ದಾನ, ಅವ್ನು ಕಳ್ಸೋ ಆಚೆಗೆ ಅಂತ ಬೈದ್ರಲ್ಲ. ಓ ಇವ್ರು ನೆಕ್ಸ್ಟ್ ಏನಾರ ಕೇಳಿದ್ರೆ ಇನ್ ಬೈತಾರ ನನಗೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. 2nd ಟೈಮ್ 3rd ಟೈಮ್ ಧ್ಯಾನಕ್ಕೆ ಕೂಡಿಸಿದಾಗ ನನಗೆ ನಿದ್ದೆ ಬಂದಂಗಾಗಿತ್ತೋ ಅಥವಾ ಆಸ್ಟ್ರಲ್ ಟ್ರಾವೆಲ್ ಆಗಿತ್ತೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಓಕೆ ಅಂತ ಅವಾಗ ಈಗಿನ ತರ 5, 3, 2 ಅದೆಲ್ಲ ಎಣಿಸಲ್ತಾ ಇರಲಿಲ್ಲ. ಓಕೆ ಪ್ಲೀಸ್ ಅಂತಿದ್ರು. ಅಂದ ತಕ್ಷಣ ಮೇಲಿಂದ ಕೆಳಗ್ ಬಿದ್ದಂಗಾಗೋಯ್ತು. ಆಗ ಇದೇನಿದು, ಈ ಧ್ಯಾನದಲ್ಲಿ ಎಲ್ಲಿದ್ದೆ ಅಂತಾನೆ ಗೊತ್ತಾಗದೆ ಇರೋಷ್ಟು ಡೀಪ್ ಆಗಿ ಹೊಟ್ಟೋಗಿದ್ನಲ್ಲ ನಾನು. ಹಾಗಾದ್ರೆ ಈ ಧ್ಯಾನದಲ್ಲಿ ಏನೋ ವಿಶೇಷ ಇರಬೇಕು. ಆಮೇಲೆ ನಾನು ಅನ್ಕೊಂಡು ಇದು ಹೆಂಗೆ ಈ ತರ ಆಯ್ತು ಅಂತ ಹೆಂಗ್ ಕೇಳೋದು ಅಂತ ಗೊತ್ತಿಲ್ವಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ನನ್ನ ಪ್ರಶ್ನೆಗೆ ಉತ್ತರದ ತರ ಪತ್ರಿ ಸರ್ ಅವರು, ನಮ್ಗೆ 7 ಚಕ್ರಗಳಿರುತ್ತೆ, ಎನರ್ಜಿ ಸೆಂಟರ್ಸ್ ಇರುತ್ತೆ. ಉಸಿರು ನೋಡ್ತಾ ನಾವು ಥಾಟ್ಲೆಸ್ ಸ್ಟೇಟಿಗೆ ಹೋದಾಗ ಪ್ರಕೃತಿಯಿಂದ ಕಾಸ್ಮಿಕ್ ಎನರ್ಜಿ ಬರುತ್ತೆ. ಪ್ರಾಣಮಯ ಕೋಶದಲ್ಲಿ ಅದೆಲ್ಲ ಥಿಯರಿ ಗೊತ್ತಿತ್ತು ನಂಗೆ, ಪ್ರಾಕ್ಟಿಕಲ್ ಗೊತ್ತಿರ್ಲಿಲ್ಲ. ಎಲ್ಲ ಚಕ್ರದಿಂದ ಚಕ್ರಕ್ಕೆ ಎನರ್ಜಿ ಬರ್ತಾ ಹೋಗುತ್ತೆ. ಪ್ರಾಣಮಯ ಕೋಶ 72,000 ನಾಡಿ ಶುದ್ಧೀಕರಣ ಆಗುತ್ತೆ. ಹಂಗಾಗಿ ನಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಎಂದಾಗ ಒಂದು ಚೂರು ನಂಬಿಕೆ ಬಂತು. ಕಾರ್ಯಕ್ರಮ ಎಲ್ಲ ಮುಗಿದು 6 ಗಂಟೆಗೆ ಮನೆಗೆ ಹೋದ್ಮೇಲೆ ನಮ್ಮ ತಾಯಿ, ಬಾ ಊಟ ಮಾಡುವ, ಅದೇನ್ ತಿಂತೀಯೋ ತಿನ್ನು ಅಂದ್ರೆ. ನಮ್ಮ ನಾನೇನು ತಿನ್ನಲ್ಲ, ಇವತ್ತು ಎಲ್ಲಿಗೆ ಹೋಗಿದ್ದೆ ಗೊತ್ತಾ, ಧ್ಯಾನಕ್ಕೆ ಹೋಗಿದ್ದೆ. ಅದೇನೋ ಎನರ್ಜಿ ಬರುತ್ತಂತೆ, ನಾ ಆ ಎನರ್ಜಿನೇ ತಗೋತೀನಿ, ನಿನ್ನ ಊಟ ಬೇಡ ಇವತ್ತು ನನಗೆ ಅಂತ. ಹಂಗ ನಮ್ಮ ತಾಯಿ ಅದ್ರ ಪಾಡಗತ್ತೆ, ಇಲ್ಲಮ್ಮ ಎನರ್ಜಿ ಬರುತ್ತಂತೆ, ಫುಡ್ಡು ಬೇಕಾಗಿಲ್ಲ, ಅಷ್ಟು ಎನರ್ಜಿ ಬರುತ್ತೆ ಅಂದಿದ್ದಾರೆ, ಫುಡ್ ಬೇಡ, ನಾನು ಎನರ್ಜಿ ತಗೋತೀನಿ ಅಂತ ಹೇಳ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅವ್ರು ಏನೇನ್ ಪತ್ರಿ ಸರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಅಂತ, ಆ ಚಕ್ರ ನನ್ನ ಎದುರುಗಡೆ ಕಣ್ಮುಚ್ಚಿದೀನಿ. ಅದು ಚಕ್ರದಲ್ಲಿ ಎನರ್ಜಿ ಬರ್ತಿರೋದು, ಹೋಗ್ತಾ ಇರೋದು, ಮೇಲ್ ಬರ್ತಾ ಇರೋದು ಎಲ್ಲ ನನಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ಎದುರುಗಡೆ ವಿಡಿಯೋ ಕಾಣಿಸ್ತಾ ಇದೆ. ನಾನು ಚೂರು ಕಣ್ ತೆಗೆದ್ಬಿಟ್ಟು ಇದೇನು ಭ್ರಮೇನೋ ಏನೋ ಅಂತ ನೋಡ್ತೀನಿ, ಏನೂ ಕಾಣ್ಲಿಲ್ಲ. ಕಣ್ ಮುಚ್ಚಿದ್ರೆ ತಿರುಗಿ ಕಂಟಿನ್ಯೂ ಆಯ್ತು. ಓ ಹಾಗಾದ್ರೆ ಈ ಧ್ಯಾನದಲ್ಲಿ ಏನೋ ವಿಶೇಷತೆ ಇದೆ, ನಾನು ಅದನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ನೋಡೋಣ ಅಂತ ಹೇಳಿ ಕೂತ್ಕೊಂಡು ಬಹಳ ಡೀಪರ್ ಧ್ಯಾನಕ್ಕೂ ಹೊಟ್ಟೋದೆ. ಸರಿ, ಧ್ಯಾನ ಮಾಡ್ತಾ ಬಂದ್ರೆ ಚೆನ್ನಾಗಿ ಅನ್ಸಕ್ ಶುರು ಆಯ್ತು ನಂಗೆ ಧ್ಯಾನ ಅಂತ. ಆದ್ರೆ ನನ್ನ ಮಗಳಿಗೆ ಹೆಂಗ್ ಅಪ್ಲೈ ಮಾಡೋದಿದ್ನ, ಮಗಳು ಚಿಕ್ಕ ಹುಡುಗಿ, ಅವಳಿನ್ನೂ 9 ವರ್ಷನ 10 ವರ್ಷನ ಹುಡುಗಿ, ಅವಳಿಗಿನ್ನೂ ಸ್ಪೀಚ್ ಬಂದಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಸ್ಪೀಚ್ ಇಶ್ಯೂಸ್ ಇತ್ತು. ನಾನ್ ಧ್ಯಾನ ಕಲ್ತ್ಕೊಂಡೆ, ಕರೆಕ್ಟು, ನಾನ್ ಧ್ಯಾನ ಮಾಡ್ತೀನಿ, ನನ್ನ ಮಗಳಿಗೆ ಹೆಂಗ್ ಇದು ಮಾಡೋದು. ಸೊ ಬೇರೆ ತರದಲ್ಲಿ ನೋಡೋಣ ಅಂದ್ಬಿಟ್ಟು ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೆ. ಸ್ಪೀಚ್ ಅಂಡ್ ಹಿಯರಿಂಗ್ ಕರ್ಕೊಂಡು ಹೋದೆ, ಅದೆಲ್ಲ ಮಾಡ್ತಾ ಇದ್ದೆ. ಸೊ ನನಗೆ ಧ್ಯಾನ ಮಾಡ್ತಾ 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 ಒಂದು 3-4 ತಿಂಗಳಲ್ಲಿ ಫುಲ್ ನನಗೆ 25-30 ವರ್ಷದಿಂದ ಇದ್ದಂತ ಮೈಗ್ರೇನ್ ತಲೆನೋವು ವಾಸಿ ಆಗೋಯ್ತು. ನಾನು ಕೊನಾರಿಲ್ಲು, ಡಾರ್ಟು, ಆ ಟ್ಯಾಬ್ಲೆಟ್ಸ್ ಎಲ್ಲ ನನ್ನ ಬ್ಯಾಗಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಿದ್ದೆ. ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದೆ, 2 ವೀಲರು. ಸೊ ತಲೆನೋವು ತಡೆಯಕ್ಕಾಗಲ್ಲ, ಕಣ್ಣೇ ಬಿಡಕ್ಕಾಗಲ್ಲ ಅಂದಾಗ ಗಾಡಿ ಪಕ್ಕಕ್ಕೆ ಹಾಕ್ಬಿಟ್ಟು ಮಾತ್ರೆ ತಗೊಂಡು ಹೋಗ್ತಾ ಇದ್ದೆ. ಅಷ್ಟು ತಲೆನೋವು ಇದ್ದಿದ್ದು 3-4 ತಿಂಗಳಲ್ಲಿ ತಲೆನೋವೇ ಇಲ್ಲದೆ ಹೊಟ್ಟೋಯ್ತು. ನನಗೆ ಗರ್ಭಕೋಶ ಜಾರಿರೋ ಬಗ್ಗೆ ಜ್ಞಾನನೇ ಇಲ್ಲ. ಇದೇನೋ ಮ್ಯಾಜಿಕ್ ಆಗ್ತಾ ಇದೆ, ಏನೋ ಒಂಥರ ಸಮಾಧಾನವಾಗಿದ್ದೀನಿ, ಒಂಥರ ಪೀಸ್ಫುಲ್ ಆಗಿ ಅನ್ನಿಸ್ತಾ ಇದೆ ಅಂತ ಅಷ್ಟೇ ಅನಿಸ್ತಿತ್ತು. ಮೈಗ್ರೇನ್ ತಲೆನೋವು ಹೊಟ್ಟೋಯ್ತು. ಆಮೇಲೆ ನಾನು ಬ್ಯಾಕ್ ಕ್ಲೀನ್ ಮಾಡ್ತೀನಿ, ಇಷ್ಟೊಂದು ಮಾತ್ರೆ ಇದೆಲ್ಲ ನಾನು ತಗೊಂಡೇ ಇಲ್ವಲ್ಲ, ಹಾಗಾದ್ರೆ ಧ್ಯಾನದಿಂದ ತಲೆನೋವು ಹೋಗ್ತಾ ಇದೆಯೋ
ಅಥವಾ ಹೊಸತೇನಾರು ವಿಧಾನಕ್ಕೆ ಬಂದಿದ್ದಕ್ಕೇನಾರು ಯಾವ ತರ ಸರಿ ಹೋಗ್ತಿದ್ಯೋ ಕ್ಲಾರಿಟಿ ಇಲ್ಲ. ಒಟ್ಟಲ್ಲಿ ನಂಗೆ ತಲೆನೋವು ಅಂತೂ ಹೊಟ್ಟೋಗಿದೆ. ನನ್ನ ಕೊಲಿಗೊಬ್ಳು ವಿಜಯ ಅಂತ ಇದ್ಲು, ಅವಳನ್ನು ಕರ್ಕೊಂಡೋಗಿದ್ದೆ, ಈ ಶಿಬಿರಕ್ಕೆ ಬರಬೇಕು ನೀನು ಬಾ ಅಂತಂದ್ಬಿಟ್ಟು. ಅವಳಿಗೆ 6 ತಿಂಗಳಲ್ಲಿ ಆಸ್ತಮಾ ಪೂರ್ತಿ ಹೊಟ್ಟೋಯ್ತು. ಅವಳು ಯಾವಾಗಲೂ ಪಫ್ ಮಾಡ್ಕೊಳ್ಳೋಳು, ಅವಳಿಗೂ ತಲೆನೋ ಹೊಟ್ಟೋಯ್ತು. ಅವಾಗ ನಾನು ಅವಳು ಮಾತಾಡ್ಕೊಂಡ್ವಿ, ಇಬ್ರು ಸೇರ್ಕೊಂಡು ಒಂದಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡೋಣವಾ, ನಾವು ತಲೆನೋವು ಹೋಗಿದೆ, ನಿಂಗೆ ಆಸ್ತಮಾ ಎಷ್ಟೊಂದು ಸಫರ್ ಮಾಡ್ತಿದ್ದೆ ಹೋಗಿದೆ ಹೇಳ್ಕೊಡೋಣ. ಅವ್ರ ಹಸ್ಬೆಂಡ್ ಚಂದ್ರಶೇಖರ್ ಕೂಡ ಬಂದ್ರು, ಎಲ್ರಿಗೂ ಪ್ಯಾಂಫ್ಲೆಟ್ ತಗೊಂಡು ಹೋಗಿ ಹಂಚೋದು, ಧ್ಯಾನ ಹೇಳ್ಕೊಡೋದು. ಮೈಗ್ರೇನ್ ತಲೆನೋವು ಹೋಗುತ್ತೆ ನೋಡಿ, ಇವ್ರಿಗೆ ಆಸ್ತಮಾ ಹೋಗಿದೆ, ನೀವು ಧ್ಯಾನ ಮಾಡಿ, ಎಲ್ಲ ನಿಮ್ಗೆ ಆಸ್ತಮಾ ಇದೆಯಾ, ಯಾರ್ಯಾರಿಗೆ ಆಸ್ತಮಾ ಇದೆ ಕೈ ನಿಮ್ಗೆ ಧ್ಯಾನ ಮಾಡಿ ಅಂತ ಶುರು ಮಾಡಿದ್ವಿ. ಸೊ ಗರ್ಭಕೋಶದ್ದು 4ನೇ ಆಪರೇಷನ್ ಆಗ್ಲೇಬೇಕಾಗಿತ್ತು ಅಂತ ಹೇಳಿದ್ರು. ಅಷ್ಟ್ರಲ್ಲಿ ನಂಗೆ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಇದು ಇಲ್ವಾಲಕ್ಕೆ ಕೊಟ್ಟೋಗ್ಬಿಟ್ಟೆ. ಇಲ್ವಾಲದಿಂದ ಶಿವಮೊಗ್ಗಕ್ಕೂ ಶಿಫ್ಟ್ ಆಗ್ಬೇಕಾಗಿ ಬಂತು. ಸೊ ಈ ತಲೆನೋವು ಹೋದ್ಮೇಲೆ ನಂಗೆ ತುಂಬಾ ಖುಷಿ ಆಗೋಯ್ತು, ಇದ್ರಲ್ಲಿ ಏನೋ ಇದೆ ಅಂತ. ನಾನು ತುಂಬಾ ಅವಾಗ ಕಾಯಿಲೆ, ನಂಗೆ ನಮಾಲ್ಜಿನ್ ಇಂಜೆಕ್ಷನ್ ತಗೊಂಡ್ ಬಂದ್ರೆ ಆಟೋ ಹತ್ತಿ ಇಳಿಯಕ್ ಆಗ್ತಿತ್ತು, ಅಷ್ಟು ಹುಷಾರಿಲ್ಲ, ಮೈಕೈ ನೋವು. ನಾನು 1000 ಜನಕ್ಕಾರ ಹೇಳ್ಕೊಟ್ಬಿಡೋಕೆ ಎಷ್ಟೋ ಮನೆಯಲ್ಲಿ ಗಂಡಸರು ಕೋಆಪರೇಷನ್ ಇಲ್ದೇನೆ, ಮಾತ್ರೆ ತಗೊಳಕ್ ಎಂಟಾಣಿ ಇಲ್ದೇನೆ ತಲೆನೋವಲ್ಲಿ ಅನುಭವಿಸ್ತಾರೆ. ಅದಕ್ಕೆ 1000 ಜನಕ್ಕೆ ತಲೆನೋವಿಗೆ ಧ್ಯಾನದಲ್ಲಿ ತಲೆನೋವು ಹೋಗುತ್ತೆ ಅಂತ ಹೇಳ್ಕೊಡ್ಬೇಕು ಅಂತ ಶುರು ಮಾಡಿದ್ರೆ 1000 ನಾನು ಹಾಕಿದ್ ಯಾವ ಕ್ಲಾಸು, ಎಷ್ಟು ಜನಕ್ಕೆ ಹೇಳ್ಕೊಟ್ಟೆ, ಎಷ್ಟು ಜನ ಬಂದಿದ್ರು, ಅದೆಲ್ಲ ನೋಟ್ ಮಾಡ್ಕೊಂಡು ರೆಕಾರ್ಡ್ ಫುಲ್ ಇಟ್ಕೊಂಡಿದ್ದೀನಿ. ಸೊ ಆತರ ಇಟ್ಕೊಂಡು 1000 ಜನ ಆಯ್ತು, ನಾ ಸಾಯ್ಲೇ ಇಲ್ಲ. ಅಯ್ಯೋ ಇದೇನಿದೆ, ನಾನು ಇಷ್ಟೊಂದು ನೋವು ಅಂತ ಅನ್ಭವಿಸ್ತಿದ್ದೆ, ನವಾಲ್ಜಿನ್ ಅಷ್ಟು ಇಂಜೆಕ್ಷನ್ ತಗೋತಿದ್ದೆ, ಅದು ಕಡಿಮೆ ಆಗ್ಬಿಟ್ಟಿದೆ, ತಲೆನೋವು ಅಂತೂ ಹೊಟ್ಟೋಗ್ತಾ ಇದೆ ಅಂದ್ಬಿಟ್ಟು 10,000 ಜನಕ್ಕೆ ಧ್ಯಾನ ನಾ ಸಾಯೋ ಅಷ್ಟ್ರಲ್ಲಿ ಹೇಳ್ಕೊಡ್ಬೇಕು ಅನ್ಕೊಂಡೆ. ಅವಾಗ ಮನೆ ಕಟ್ಟಿಸ್ತಾ ಇದ್ದೆ, ಅವಾಗ ಓಡಾಡಕ್ಕೂ ಕೈಲಾಗಲ್ಲ, ಅಷ್ಟು ಕಷ್ಟ ಪಡ್ತಾ ಇದ್ದೆ. 10,000 ಜನನೂ ಆದ್ರೂ ಸಾಯ್ಲೇ ಇಲ್ಲ. 1 ಲಕ್ಷ ಅಂತ ಇಟ್ಕೊಂಡೆ, 1 ಲಕ್ಷನೂ ಆಯ್ತು. ಆಗ ನನಗೆ ಪತ್ರಿ ಸರ್ ಬಂದಿದ್ರು ಮೈಸೂರಿಗೆ, ಹುಣ್ಣಿಮೆ ಧ್ಯಾನ ಮಾಡಿಸ್ತೀನಿ ಅಂತ. ಆಗ ನಾನು ಕೇಳಿದೆ, ನನ್ಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇತ್ತು, ಯಾವ ಪ್ರಾಬ್ಲಮ್ಗೆ ಅಂತ ನಾನೇನ್ ಧ್ಯಾನ ಮಾಡಿಲ್ಲ, ಧ್ಯಾನ ಚೆನ್ನಾಗಿದೆ ಅಂತ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ತಲೆನೋವು ಹೋಗಿದೆ, ತಲೆನೋವು ಇಂಪ್ರೂವ್ಮೆಂಟ್ ಇದೆ. ಬಟ್ 1,000 10,000 ಅಂತ ಇಟ್ಕೊಂಡ್ರು ಕೂಡ, ಎಲ್ಲ ಮುಗಿದ್ರು ಕೂಡ ನನಗೆ ಧ್ಯಾನ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಟಾರ್ಗೆಟ್ ಹೆಲ್ತ್ ಇಂಪ್ರೂವ್ ಆಗ್ತಿದ್ಯೋ ಅಥವಾ ನಾನು ಆಕ್ಟಿವಿಟಿನಲ್ಲಿ ಬದಲಾಯಿಸ್ಕೊಂಡಿರೋದ್ರಿಂದ ನನಗೇನಾರ ಸಮಾಧಾನ ಸಿಕ್ಕಿ ಆ ಥರ ಮೈ ಮೇಲೆ ಜ್ಞಾನ ಇಲ್ವೋ ನಂಗೆ ಗೊತ್ತಿಲ್ಲ. ಅದೇನೇ ಈ ಧ್ಯಾನದ ಸ್ಪೆಷಾಲಿಟಿ ಅಂತ ಹೇಳಿದ್ರು. ಏನಾಗತ್ತೆ ಹೇಗಾಗತ್ತೆ ನೀನು ಅದನ್ನೆಲ್ಲ ರೀಸನ್ ಔಟ್ ಮಾಡ್ಬೇಡ, ನಿನ್ ಕೆಲಸ ಫಸ್ಟ್ ಕೂರ್ಚೋವಾಲಿ ಕೂತ್ಕೋಬೇಕು, ಕಣ್ಣು ಮುಚ್ಚಬೇಕು, ಉಸಿರು ನೋಡ್ಬೇಕು, ಅಷ್ಟೇ ಮಾಡಿದ್ರೆ ಕಾಯಿಲೆ ಹೋಗುತ್ತೆ, ಕರ್ಮ ಕಳಿಯುತ್ತೆ, ಏನೇನು ನಮ್ಮ ಮನಸ್ಸಲ್ಲಿರೋ ನಕಾರಾತ್ಮಕ ಬುದ್ಧಿಗಳೆಲ್ಲ ಹೋಗುತ್ತೆ, ಆಲೋಚನೆಗಳು ಹೋಗುತ್ತೆ. ಈ ತರ ಒಂದೊಂದೇ ನಿಂಗೆ ಅನುಭವಕ್ಕೆ ಬರ್ಬೇಕು. ನಾನೇ ನಿಂಗೆ ಏನಾಗತ್ತೆ ಅಂತ ಹೇಳ್ಬಾರ್ದು, ನೀನ್ ಮಾಡ್ಬಿಟ್ಟು ನಂಗೆ ಹೇಳ್ಬೇಕು. ಯು ಶುಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಮೇಡಮ್, ಈ ಪತ್ರಿಜಿಯವ್ರ ಜೊತೆ ಒಡನಾಟ ಹೇಗಿತ್ತು ಮತ್ತೆ ಹೇಗೆ ಪರಿಚಯ ಆಯ್ತು? ಅದೇ ಫಸ್ಟ್ ಟೈಮ್ ಮೈಸೂರಿನಲ್ಲಿ ನಾದಬ್ರಹ್ಮ ಸಂಗೀತ ಸಭಾ ಅನ್ನೋ ಹಾಲಲ್ಲಿ 1 ದಿನದ ಶಿಬಿರ ಮಾಡಿದಾಗ ಪರಿಚಯ ಆಯ್ತು. ಆಮೇಲೆ ಅದ್ರ ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮ್ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ನಾನು ಪ್ರಶ್ನೆಗಳು ತುಂಬಾ ಕೇಳ್ತಾ ಇದ್ನಲ್ಲ, ಅದಕ್ಕೆ ಅವ್ರು ಇದ್ಕೊಂಡು ಯು ಆರ್ ಆಸ್ಕಿಂಗ್ ಮಿ ಸೋ ಮೆನಿ ಕ್ವೆಶ್ಚನ್ಸ್, ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ಐ ವಿಲ್ ಸ್ಟೇ ಇನ್ ಯುವರ್ ಹೌಸ್, ಯು ಆಸ್ಕ್ ಎನಿ ನಂಬರ್ ಆಫ್ ಕ್ವೆಶ್ಚನ್ಸ್ ಐ ವಿಲ್ ಆನ್ಸರ್ ಅಂತ. ಅದೇ ತರ 2 ತಿಂಗಳಾದ್ಮೇಲೆ ಬಂದ್ರು, ನಮ್ಮನೆ ಒಳಗಡೆಗೆ ಬಂದು ನಾನು ನಮ್ಮ ತಾಯಿ ತಂದೆ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ, ಇವ್ರು ನಮ್ಮ ತಾಯಿ ತಂದೆ, ಇವಳು ನನ್ನ ಮಗಳು, ಇವಳಿಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ, ಸ್ಪೀಚ್ ಇಲ್ಲ, ಹಂಗಾಗಿ ಅವ್ರದ್ದೊಂದೇ ಪ್ರಾಬ್ಲಮ್ ಮುಂದೆ. ಆ ಕ್ಷಣನೇ ಕಿರ್ಚ್ಕೊಂಡ್ಬಿಟ್ರು. ಅವಳು ಪ್ರಾಬ್ಲಮ್ ಅಲ್ಲ, ನೀನು ಪ್ರಾಬ್ಲಮ್ಮು, ಯು ಆರ್ ದಿ ಪ್ರಾಬ್ಲಮ್ ಟು ಹರ್, ಶಿ ಈಸ್ ಎ ಹೈಲಿ ಇವಾಲ್ವ್ಡ್ ಸೋಲ್. ಎಲ್ಲಾ ಜನ್ಮದ ಕರ್ಮಗಳನ್ನು ಈ ಜನ್ಮದಲ್ಲಿ ಕಳ್ಕೊಂಡ್ಬಿಟ್ಟು ಹೊಟ್ಟೋಗ್ತೀನಿ ನಾನು ಅಂತ ಅನ್ಕೊಂಡು ಬಂದಿದ್ದಾಳೆ. ನೀನು ಸ್ಪಿರಿಚುವಲ್ ಅಲ್ಲ, ನಿನ್ನನ್ನ ಸ್ಪಿರಿಚುಯಾಲಿಟಿಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ನಿನ್ ಮಗಳು ನಿನ್ನನ್ನ ಆರಿಸ್ಕೊಂಡು ಬಂದಿದ್ದಾಳೆ. ಅವಳದು ಇವಾಲ್ವ್ಡ್ ಸೋಲು, ಯು ಹ್ಯಾವ್ ಟು ಇವಾಲ್ವ್ ಅಂತ. ಡೋಂಟ್ ಟೆಲ್ ದಟ್ ಶಿ ಈಸ್ ಎ ಪ್ರಾಬ್ಲಮ್ ಟು ಯು, ಯು ಆರ್ ಎ ಗ್ರೇಟ್ ಪ್ರಾಬ್ಲಮ್ ಟು ಹರ್ ಅಂತ ಬೈದ್ರು. ಆಗ ನಂಗೊಂಥರ ಒಂದು ಜ್ಞಾನೋದಯ ಆದಂಗಾಗೋಯ್ತು. ನಾನು ಎಲ್ಲ ತುಂಬಾ ಮಾಡ್ತಾ ಇದ್ದೀನಿ, ಮನೆಗೆ ಮಾಡ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ, ಅನ್ಕೊಂಡ್ಬಿಟ್ಟಿದ್ದೆ ನಾನು, ನನ್ನಿಂದನೇ ಎಲ್ಲ ನಡೀತಾ ಇದೆ ಅಂತ. ನೀನೇ ಪ್ರಾಬ್ಲಮ್ ಎಲ್ರಿಗೂ ಅಂದ್ಬಿಟ್ರು ಇಲ್ಲೋ, ಒಂಥರ ಧಗ್ಗಂತ ಬೇಜಾರಾಗೋಯ್ತು. ಹಾಗ ಅನ್ಕೊಂಡೆ, ಅಯ್ಯೋ ಹಾಗಾದ್ರೆ ನಾನು ಅವಳು ಶಿ ಈಸ್ ಮೈ ಗುರು ಅನ್ನೋ ತರ ಅನ್ನಿಸ್ತು. ಆದ್ರೆ ನನ್ನ ಮನ್ಸಲ್ಲಿ ಅವಳು ಇನ್ನೂ ಚಿಕ್ಕವಳು ಅನ್ನೋ ತರ ತಲೆಯಲ್ಲಿ ಇತ್ತೆ ಹೊರತು ಆಧ್ಯಾತ್ಮ ಅಷ್ಟು ಗೊತ್ತಿಲ್ಲ ನಂಗಾಗ. ಹಂಗಾಗಿ ಅವಳೇ ನನಗೆ ಗುರುವಾಗಿ, ಅವಳಿಂದ ಅವಳಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಆಧ್ಯಾತ್ಮಕ್ಕೆ 1995 ಬಂದೆ. 97 ಆನಾಪಾನಸತಿ ಪರಿಚಯ ಆಯ್ತು. ಅಲ್ಲಿಂದ ಧ್ಯಾನ ಮಾಡ್ತಾ ಮಾಡ್ತಾ ಹಲವಾರು ಅನುಭವಗಳಾಯ್ತು. ಹಾಗಾಗಿ ಮೊದಲನೇ ಸಲನೇ ಅವರು ನೀನ್ ಸ್ಪಿರಿಚುವಲ್ ಅಲ್ಲ ಅಂತ ಹೇಳಿದಿಕ್ಕೆ ನಾನು ಸ್ಪಿರಿಚುವಲ್ ಆಗ್ಬೇಕು ಅಂತ ಹೊರಟು ಇವತ್ತಿಗೂ 28 ವರ್ಷದಿಂದ ಧ್ಯಾನದಲ್ಲಿದ್ದೀನಿ. ಸ್ಪಿರಿಚುವಾಲಿಟಿ ಅಂದ್ರೆ ಏನು ನಿಮ್ಮ ಪ್ರಕಾರ?
ಸ್ಪಿರಿಟ್ ಅಂತಂದ್ರೇನೆ ಇಂಗ್ಲಿಷಲ್ಲಿ ಆತ್ಮ ಅಂತ. ಈ ಆತ್ಮ ಅನ್ನೋದನ್ನ ಸ್ಪಿರಿಟ್ ಅಂತ ಕರೀತಾರೆ. ಆತ್ಮದ ಬಗ್ಗೆ ತಿಳ್ಕೊಳ್ಳೋದು, ಆತ್ಮಜ್ಞಾನ, ಆತ್ಮದ ಪ್ರಪಂಚ, ಈ ಬರೀ ಆತ್ಮದ ಸುತ್ತು ಇರುವಂತಹ ಒಂದು ಪ್ರಪಂಚ, ಸೂಕ್ಷ್ಮ ಪ್ರಪಂಚದ ಬಗ್ಗೆ, ನನ್ನಲ್ಲಿರೋ ಆತ್ಮದ ಬಗ್ಗೆ, ಆತ್ಮಶಕ್ತಿ ಬಗ್ಗೆ ತಿಳ್ಕೊಳ್ಳೋದನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ. ಆತ್ಮದ ಆದಿಯಿಂದ, ಯಾಕೆಂದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ನನಗೆ ಗೊತ್ತಾಗ್ಬೇಕಾದ್ರೆ ಆತ್ಮಜ್ಞಾನ ನನಗ್ ಬೇಕು. ಹಾಗಾಗಿ ಆತ್ಮದ ಬಗ್ಗೆ, ಆತ್ಮದ ಸುತ್ತ, ಪರಮಾತ್ಮ, ನಾವು ಆತ್ಮನ ಒಂದು ತುಣುಕು, ನಾವು ಪರಮಾತ್ಮನ ಭಾಗ ಅಂತ ಅನ್ನೋದು ಅರ್ಥ ಮಾಡ್ಕೊಂಡು ನನ್ನಲ್ಲಿರೋ ದೈವತ್ವವನ್ನ ತಿಳ್ಕೊಳ್ಳೋದು ಆಧ್ಯಾತ್ಮಿಕತೆ. ಈ ಧ್ಯಾನ ಅಂದ್ರೆ ಏನು, ಮತ್ತೆ ಈ ಇವತ್ತಿನ ದಿನಮಾನಗಳಲ್ಲಿ ಈ ಧ್ಯಾನ ಎಷ್ಟು ಇಂಪಾರ್ಟೆನ್ಸ್? ಈ ಧ್ಯಾನ ಅಂತಂದ್ರೆ ಅದಕ್ಕೆ ಹಲವಾರು ರೀತಿಯ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಆಧ್ಯಾತ್ಮಿಕ ಋಷಿಗಳು ಅವರೆಲ್ಲರೂ ಅವ್ರದೇ ಆದ ವಿಧಾನದಲ್ಲಿ ಧ್ಯಾನ, ತಪಸ್ಸು ಅಂತ ಮಾಡ್ತಾ ಇದ್ರು. ಹಿಂದೆ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾ ಇದ್ರು ಅನ್ನೋದು ಕೇಳಿದ್ವಿ ಹೊರತುನು ಸಾಮಾನ್ಯ ಮಾನವ ಧ್ಯಾನ ಮಾಡ್ಬೋದು ಅನ್ನೋದನ್ನ ಹೆಚ್ಚು ಪರಿಚಯಿಸಿದ್ದೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು. ಸೊ ನಾನೊಂದ್ಸಲ ಪತ್ರಿ ಸರ್ನ್ ಕೇಳಿದೆ, ಧ್ಯಾನಕ್ಕೂ ತಪಸ್ಗೂ ಏನ್ ವ್ಯತ್ಯಾಸ? ಅವ್ರು ಮಾಡಿದ್ದು ತಪಸ್ಸು, ನಾವು ತಪಸ್ ಮಾಡ್ತಾ ಇಲ್ವಲ್ಲ, ಹಾಗಾದ್ರೆ ಆ ಫಲ ನಮಗ್ ಸಿಗಲ್ವಲ್ಲ ಅಂತ ಕೇಳಿದೆ. ಆಗ ಪತ್ರಿ ಸರ್ ಹೇಳಿದ್ರು, ಸಂಸಾರದ ಬಿಟ್ಟು ಹೆದರ್ಕೊಂಡು ಗಲಾಟೆ ಬೇಡ, ಜನ ಬೇಡ ಅಂತ ಎಲ್ಲ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು, ಗಲಾಟೆ ಇಲ್ದಿರೋ ಕಡೆ ಕೂತ್ಕೊಂಡು ಕಣ್ಮುಚ್ಕೊಂಡು ಉಸಿರು ನೋಡ್ತಾರೋ ಏನ್ ಮಾಡ್ತಾರೋ ಒಟ್ಟಲ್ಲಿ ತಪಸ್ ಮಾಡ್ತಾರೆ ಅನ್ನೋದನ್ನ ತಪಸ್ಸು ಅಂತ ಕರೀತಾರೆ. ಸಂಸಾರದಲ್ಲಿ ಇದ್ದುಕೊಂಡೇನೆ ನಮ್ಮ ದೇಹದಲ್ಲಿ ನಡೆಯೋ ಉಸಿರಾಟವನ್ನ ಗಮನಿಸ್ತಾ ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ನಮ್ಮಲ್ಲಿರುವಂತಹ ಕರ್ಮಗಳನ್ನ ಕಳ್ಕೊಳ್ಳೋದಿರ್ಬೋದು, ನಮ್ಮಲ್ಲಿರೋ ನ್ಯೂನ್ಯತೆಯನ್ನ ಸರಿಪಡಿಸ್ಕೊಳ್ಳೋದಿರ್ಬೋದು, ನಮ್ಮ ಲೋಪಗಳನ್ನ ಸರಿಪಡಿಸ್ಕೊಳ್ಳೋದು, ಈ ತರ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಕಡೆ, ಲೌಕಿಕನೂ ಬೇಕು ನಮ್ಗೆ, ಆಧ್ಯಾತ್ಮಿಕನೂ ಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಸಂಸಾರದಲ್ಲಿ ಮುಕ್ತಿ ಅಂತ ನಾವು ನಿರ್ಮಾಣ ಅಂತ ತಗೊಂಡು ಹೋಗೋದಿಕ್ಕೆ ಈ ಒಂದು ಭೂಮಿ ಮೇಲೆ ಮಾಡ್ಬೇಕಾಗಿರೋದು ಧ್ಯಾನ. ಅಂದ್ರೆ ನಮ್ಮ ದೇಹದಲ್ಲಿ ವರ್ತಮಾನದಲ್ಲಿ ಇದೀವಿ, ನಾವು ಬದುಕಿದೀವಿ ಅಂದ್ರೆ ಉಸಿರಾಟ ಇದೆ. ಆ ಉಸಿರಾಟದ ಜೊತೆ ಇದ್ದಾಗ, ದಿವ್ಯ ಪ್ರಜ್ಞೆಯ ಜೊತೆ ಇದ್ದಾಗ ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ಧ್ಯಾನ ಅಂತ. ಭೂಮಿ ಲೋಕದ ಮೇಲೆ ನಾವು ಮಾಡೋದನ್ನ ಧ್ಯಾನ ಅಂತೀವಿ. ಸಂಸಾರನ ಬಿಟ್ಟು ಹೆದರ್ಕೊಂಡು ಭಯದಿಂದನೋ ಅಥವಾ ಬೇಡ ಅಂತ ತಿರಸ್ಕರಿಸೋ ಬೆಟ್ಟದಲ್ಲೋ ಎಲ್ಲೋ ಹೋಗಿ ಕೂತ್ಕೊಂಡು ಮಾಡೋ ಧ್ಯಾನನ ತಪಸ್ಸು ಅಂತ ಹೇಳ್ತಾರೆ ಅಂತ ಪತ್ರಿ ಸರ್ ವಿವರಿಸಿದ್ರು. ಮೇಡಮ್, ನೀವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ, ಮತ್ತೆ ಅದರಲ್ಲಿ ಏನೇನು ಅನುಭವಗಳಾಗಿದೆ? ನನಗೆ ಫಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ತುಂಬಾ ಒಳ್ಳೊಳ್ಳೆ ಅನುಭವಗಳಾಗಿದೆ ನನಗೆ. ಮೊದಲನೇದು ಮೈಗ್ರೇನ್ ತಲೆನೋವು, 25-30 ವರ್ಷದಿಂದ ಇದ್ದಂತ ಮೈಗ್ರೇನ್ ತಲೆನೋವು ಹೇಳಿ ಹೆಸರಿಲ್ದಂಗೆ ಹೋಗಿರೋದು, ಇವತ್ತಿನವರೆಗೂ ತಲೆನೋವು ಬಂದಿಲ್ಲ. ಅದು ಒಂದು ಒಳ್ಳೆ ಅನುಭವ. ನಾನು ಧ್ಯಾನಕ್ಕೆ ಮಾಡ್ತಾನೆ ಇಂಟರ್ನ್ಯಾಷನಲ್ ಸಿಲ್ವಾ 2000 ಅನ್ನುವಂಥ ಒಂದು ಸಂಸ್ಥೆಯಿಂದ, ಸಿಲ್ವಾ 2000 ಅನ್ನೋ ಸಂಸ್ಥೆಯಿಂದ ಮೈಂಡ್ ಪವರ್ ನಲ್ಲಿ ನಾನು ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸುಪ್ತ ಮನಸ್ಸಿನ ಬಗ್ಗೆನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಸೊ ನಾನು ಈ ಒಂದು ಧ್ಯಾನ ಮಾಡ್ತಾ ಇದ್ದಾಗ್ಲೇನೆ ನನ್ಗೆ ಗಂಟ್ಲು ನೋವು ಬಂದು, ಗಂಟ್ಲ ಮೇಲೆ ಒಂದು ಕುರು ಆಗ್ಬಿಟ್ಟು ಅದು ಒಡೆದು ಪಸ್ ಆಗಿತ್ತು, ಸೆಪ್ಟಿಕ್ ಆಗಿತ್ತು, ಒಡೆದು ಮೂಗು, ಕಿವಿ, ಕಣ್ಣಿಂದೆಲ್ಲ ಬ್ಲಡ್ ಬಂದ್ಬಿಡ್ತು. ಸೊ ಆವಾಗ ENT ಹಾಸ್ಪಿಟ್ಲಿಗೆ ತಗೊಂಡೋದ್ರೆ, ಇಷ್ಟೊಂದು ಜ್ವರ ಇದೆ, ಜ್ವರದಲ್ಲಿ ಆಪರೇಷನ್ ಮಾಡಕ್ಕಾಗಲ್ಲ, ಅದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಮಾತ್ರೆ ನುಂಗೋದು ಕೊಟ್ರು. ನಂಗೆ ನುಂಗಕ್ಕಾಗಲ್ಲ, ಗಂಟ್ಲು ತುಂಬಾ ನೋವು ಅಂತ ಹೇಳಿದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಜ್ವರ ಕಡಿಮೆ ಆದ್ಮೇಲೆ ಬನ್ನಿ ಅಂದ್ರು. ಸೊ ಜ್ವರ ಕಡಿಮೆ ಆದ್ಮೇಲೆ ಹೋದ್ರೆ ಅವರು ಆಪರೇಷನ್ ಮಾಡಿ, ಗಂಟ್ಲು ಆಪರೇಷನ್ ಮಾಡಕ್ಕೆ ಮಾಡುವಾಗ ನೋಡಿದ್ದಾರೆ ಆ ಗಂಟ್ಲು ಇನ್ಫೆಕ್ಷನ್ನು ಕಿರ್ನಾಲ್ಗೆಗೂ ಬಂದ್ಬಿಟ್ಟಿದೆ. ಸೊ ಆ ಕಿರ್ನಾಲ್ಗೆನೂ ಒಂಚೂರು ಕಟ್ ಮಾಡ್ಬಿಟ್ಟಿದ್ದಾರೆ, ಇನ್ಫೆಕ್ಷನ್ ಆಗಿತ್ತು ಅಂತ. ನನ್ಗೆ ಆಪರೇಷನ್ ಆಗಿ ಚೆಕಪ್ಗೆ ಹೋಗುವಂತ 8 ದಿನಕ್ಕೆ ಹೋದ್ರೆ ಅಲ್ಲಿ ಇದೇ ಇಲ್ಲ, ಉಸಿರು ಧ್ವನಿನೇ ಇಲ್ಲ. ನಾನು ಅವ್ರಿಗೆ ಹಿಂಗಂತಿದ್ರೆ ಅವ್ರು ಹಿಂಗಂತಾನೆ ಇದಾರೆ, ಅವ್ರು ನಾನು ಕೇಳಕ್ಕಾಗ್ತಿಲ್ಲ, ಅವ್ರು ಹೇಳಕ್ಕಾಗ್ತ. ನಾನು ಬರತ್ ತೋರಿಸ್ದೆ, ವೈ ಡೋಂಟ್ ಐ ಹ್ಯಾವ್ ಎ ವಾಯ್ಸ್ ಅಂತ. ನನ್ಗೆ ಯಾಕೆ ಗಂಟ್ಲು ಆಪರೇಷನ್ ಆದ್ರೆ, ನನ್ನ ಮಗಳಿಗೆ ಗಂಟ್ಲು ಆಪರೇಷನ್ ಮಾಡಿಸಿದ್ದೆ, ಟ್ರಾನ್ಸಲೈಟಿಸ್, ಅವಳಿಗೆ ಧ್ವನಿ ಇತ್ತು, ನನಗೆ ಯಾಕಿಲ್ಲ ಅಂತ ಕೇಳಿದ್ರೆ ಆವಾಗ ಅವ್ರು ಹೇಳಿದ್ರು, ಓವಿಲೆಕ್ಟಮಿ ಅಂತ ಕಿರ್ನಾಲ್ಗೆನ ಸ್ನಿಪ್ ಮಾಡಿದೆ, ಹಂಗಾಗಿ ಅದು ವೈಬ್ರೇಟ್ ಆಗದೆ ಇರೋದ್ರಿಂದ ವಾಯ್ಸ್ ಬರಲ್ಲ, ಹಂಗೆ ಮ್ಯಾನೇಜ್ ಮಾಡ್ಬೇಕು. ನನಗೆ ಶಾಕ್ ಆಗೋಯ್ತು. ಯಾಕೆಂದ್ರೆ ನಾನು ಐ ವಾಸ್ ವರ್ಕಿಂಗ್ ಆಸ್ ಡೆವಲಪ್ಮೆಂಟ್ ಆಫೀಸರ್ ಇನ್ ಕೆನರಾ ಬ್ಯಾಂಕ್. ನಂಗೆ ಮಾತೇ ನಂದು ಆಸ್ತಿ ಅಂತದ್ರಲ್ಲಿ ಇಲ್ವಲ್ಲ ಅಂತ. ಆಗ ಪತ್ರಿ ಸರ್ಗೆ ಮುಂಚೆನೆ ಹೇಳಿದ್ದೆ ನಾನು, ಈ ತರ ಸುಮಾರು ಹೆಲ್ತ್ ಇಶ್ಯೂಸ್ ಇದ್ದಾರೆ, ಮೆಡಿಟೇಟ್ ವೆಲ್ ಅಂತ ಹೇಳಿದ್ರು. ಅದನ್ನ ನೆನಪಿಗೆ ಬಂದು ಧ್ಯಾನ ಮಾಡಕ್ ಶುರು ಮಾಡಿ 2 hours ಆ ತರ ಧ್ಯಾನ ಮಾಡಿ
ನಾನು ಮೈಂಡ್ ಪವರ್ನಲ್ಲಿ ಗ್ರಾಜುಯೇಟ್ ಆಗಿದ್ರಿಂದ ಆಟೋ ಸಜೆಷನ್ಸ್ ಮಾಡಿಕೊಂಡು ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ 3 ತಿಂಗಳು ಚೆನ್ನಾಗಿ ಧ್ಯಾನ ಮಾಡಿದ್ಮೇಲೆ ನನ್ನ ವಾಯ್ಸ್ ಸಣ್ಣದಾಗಿ ಬಂದು ಇಷ್ಟು ಧ್ವನಿ ಬಂತು. ಈ ಧ್ವನಿ ಬಂದ ಮೇಲೆ 2,500 ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ ನಾನು. ಹಂಗಾಗಿ ಧ್ಯಾನದಿಂದ ನಂಬಿಕೆ ಇಟ್ಕೊಂಡು ಸತತವಾಗಿ ಶಿಸ್ತುಬದ್ಧವಾಗಿ ಧ್ಯಾನ ಮಾಡಿದ್ರೆ ಆರೋಗ್ಯ ಸಿಗುತ್ತೆ ಅನ್ನೋದ್ರೊಳಗಡೆ ಅದು ನನ್ನ ಸ್ವಾನುಭವ ಆಗಿರುವಂಥದ್ದು. ಮೇಡಮ್, ಇವತ್ತಿನ ದಿನಮಾನಗಳಲ್ಲಿ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಧ್ಯಾನನ, ಹಾಗೇನೆ ಹೇಗೆ ಅಳವಡಿಸ್ಕೊಳ್ಬಹುದು? ಈಗಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲಾರು ಓಡ್ತಾ ಇದ್ದಾರೆ, ಎಲ್ಲಾರು ಅವಸರ ಅಂತ. ಸಣ್ಣ ಮಕ್ಕಳಿಗೂ ಕೂಡ ಒತ್ತಡದಲ್ಲಿದ್ದಾರೆ. ಈಗ ಹೋಮ್ವರ್ಕ್ ಬೇಗ ಎದ್ದಿದ್ರೆ ಆಟೋ ಬಂದ್ಬಿಡ್ತಾನೆ ಅಂತ ಅದಕ್ಕೆ ಆಟೋದಕ್ಕೆ ಹೇಳ್ತಾರೆ. ಅಲ್ಲ ಅವಸರ, ಟೆನ್ಷನ್, ಮಗುಗೆ ಇದ್ ಮಾಡ್ಕೋ, ಬೇಗ ಬ್ಯಾಗ್ ತಗೋ, ಹೊತ್ತಾಯ್ತು, ಆಟೋ ಬಂದ್ಬಿಡ್ತೆ, ಶೂಸ್ ಹಾಕೋತ. ಒಟ್ಟಲ್ಲಿ ಅವ್ರು ಎಲ್ಲ ತಂದೆ ತಾಯಿ ಇಬ್ರು ಕೆಲಸ ಮಾಡೋದ್ರಿಂದ ಅವ್ರಿಗೊಂಥರ ಒತ್ತಡ. ಬೆಂಗಳೂರಿಂತ ಜೀವನ ಆದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಆಫೀಸ್ಗೆ ಹೋಗಕ್ಕೆ 2 hours ಬೇಕು, ಆ ತರ ಇದೆ. ಹಾಗಾಗಿ ಅವರು ಒತ್ತಡದಲ್ಲಿದ್ದಾರೆ, ಮಕ್ಕಳನ್ನೂ ಒತ್ತಡದ ಜೀವನದಲ್ಲಿ ಮಾಡ್ತಾರೆ. ಕೆಲಸದೊಳಗೆ ಬರ್ಬೇಕಾದ್ರೆ ಕರೆಕ್ಟ್ ಇವ್ರು ಹೊರಡೋ ಟೈಮಿಗೆ ಬಂದ್ಬಿಡ್ಬೇಕು, ಅವಳಿಗೊಂಥರ ಒತ್ತಲ್ಲಿ. ಪ್ರತಿಯೊಬ್ಬ ಮನುಷ್ಯನೂ ಅವನದೇ ಆದಂತ ಒತ್ತಡದಲ್ಲಿ ಇದ್ದಾರೆ. ಆಮೇಲೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಮಕ್ಕಳನ್ನ ಓದ್ಸಕ್ಕಾಗ್ಲಿ, ಹೋಮ್ವರ್ಕ್ ಮಾಡ್ಸಕ್ಕಾಗ್ಲಿ. ಹಾಗಾಗಿ ಒತ್ತಡದ ಜೀವನದಲ್ಲಿ ಸಣ್ಣ ವಯಸ್ಸಿಂದ ಮಕ್ಕಳನ್ನ ಒಂದು ಶಿಸ್ತುಬದ್ಧವಾಗಿ ಧ್ಯಾನಕ್ಕೆ ಹಾಕಿ ಮಕ್ಕಳನ್ನ ಧ್ಯಾನ ಮಾಡಿಸಿದ್ದೆ ಆದ್ರೆ ಖಂಡಿತ ಅವರು ಒತ್ತಡವಿಲ್ದೇನೆ ಅವರು ಕೆಲ್ಸಗಳು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಅವಸರ, ಟೈಮ್ ಶಾರ್ಟ್ ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇದ್ದಾರೆ. ಆಮೇಲೆ ದುಡಿತಿರೋ ದುಡ್ಡು ಸಾಲ್ತಾ ಇಲ್ಲ, ಖರ್ಚು ಜಾಸ್ತಿ. ಒಟ್ಟಲ್ಲಿ ಹಣ, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಭಾವನಾತ್ಮಕ ಸಂಬಂಧದ್ದು ಪ್ರತಿಯೊಂದು ಕೂಡ ಹಾಳಾಗ್ತಾ ಇದೆ. ಹಾಗಾಗಿ ಇವತ್ತು ಮದುವೆ ಆಗ್ತಾರೆ, 1 ತಿಂಗಳಿಗೆನೆ ಡೈವೋರ್ಸ್ ಅಂತಾರೆ. ಹಾಗಾಗಿ ಯಾವ ಕಾರಣಕ್ಕೆ ಡೈವೋರ್ಸ್ ಆಗ್ತಾ ಇದೆ, ಯಾವ ಕಾರಣಕ್ಕೆ ಮಕ್ಕಳು ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ಲ. ಒತ್ತಲ್ಲಿ ಅವ್ರಿಗೆ ತಿಳಿದೇ ಇದ್ರು ಒತ್ತಡದಲ್ಲಿ ಇದ್ದಾರೆ. ಹಾಗಾಗಿ ಬುದ್ಧ ಅವನು ಜ್ಞಾನೋದಯ ಪಡ್ಕೊಂಡ ಮೇಲೆ ಅವನು 3 ಸಂದೇಶಗಳನ್ನು ಕೊಟ್ಟ. ಒಂದು, ನಾನ್ ಹೇಳ್ಕೊಡ್ತಾ ಇದ್ದೀನಿ ಅಂತ ನಾನು ಪ್ರತಿಪಾದಿಸ್ತಾ ಇರೋ ಧ್ಯಾನ ಅಂತ ಹೇಳಿ ಬರೀ ಬೌದ್ಧ ಧರ್ಮದವ್ರು ಮಾಡ್ಬೇಕಾಗಿಲ್ಲ. ಯಾರ ದೇಹದಲ್ಲಿ ಉಸಿರಿದೆಯೋ ಅವರೆಲ್ಲರೂ ಈ ಧ್ಯಾನವನ್ನ ಅಳವಡಿಸ್ಕೊಳ್ಬಹುದು ಅನ್ನೋದು ಒಂದು ಹೇಳ್ದ. ಇನ್ನೊಂದು, ಸಂಸಾರವನ್ನ ತ್ಯಜಿಸ್ಬೇಕಾಗಿಲ್ಲ ಅಂತ ಹೇಳ್ದ. ಈ 3ನೇದು ಬಹಳ ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದೇನು ಅಂದ್ರೆ, ಮಕ್ಕಳು 2 ವರ್ಷದವರಾಗಿರುವಾಗಲಿಂದಾನೇ ಧ್ಯಾನದಲ್ಲಿ ತೊಡಗಿಸಿ ಅಂತ ಬುದ್ಧ ಹೇಳಿರೋದು. ಹಾಗಾಗಿ ಈ ಒತ್ತಡದ ಜೀವನದಲ್ಲಿ, ಆರ್ಥಿಕ ಸಂಕಷ್ಟಗಳಲ್ಲಿ, ಸಂಬಂಧದ ಸಮಸ್ಯೆಗಳಲ್ಲಿ ಎಲ್ರಿಗೂ ತನ್ನೊಳಗಡೆ ಇರುವಂತ ಭಾವನೆಗಳಿರ್ಬೋದು ಅಥವಾ ಗುರಿ ಇರ್ಬೋದು, ಇದನ್ನ ಅಚೀವ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ಒಂದು ಶುದ್ಧವಾದ ಮನಸ್ಸು, ಆಲೋಚನೆಗಳು ಬರ್ಬೇಕು ಅನ್ನೋದಕ್ಕೆ, ಅಥವಾ ಒತ್ತಡದಿಂದ ಹೊರಗುಳಿದು ಸಮಾಧಾನವಾಗಿ ಜೀವನ ನಡೆಸಕ್ಕೆ ಖಂಡಿತ ಧ್ಯಾನ ಬೇಕು ಇವತ್ತು. ಹಾಗಾಗಿ ಈಗ ತುಂಬಾ ಜನ ಧ್ಯಾನಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಇವತ್ತು ಮಾತ್ರೆ ತಗೊಂಡು ಬೆಳಗ್ಗೆಗೆ ನೋವು ಹೊಟ್ಟೋಯ್ತು, ತಲೆನೋವು ಹೊಟ್ಟೋಯ್ತು ಅನ್ನೋ ತರ ಅಲ್ಲ ಧ್ಯಾನ. ನಿಧಾನ ಆದ್ರೂ ಕೂಡ ಶಾಶ್ವತವಾದ ಒಂದು ಸುಖವನ್ನ, ಸಂತೋಷವನ್ನ, ಆನಂದವನ್ನ ಕೊಡುವಂತ ಧ್ಯಾನ ಇವತ್ತಿನ ದಿನಕ್ಕೆ ಎಲ್ರಿಗೂ ಬೇಕು. ಮೇಡಮ್, ಈ ಆನಾಪಾನಸತಿ ಧ್ಯಾನ ಅಂದ್ರೇನು, ಅದ್ರ ರಿಲೇಟೆಡ್ ಏನಾದ್ರು ವಿಷಯ? ಈ ಆನಾಪಾನಸತಿ ಧ್ಯಾನ ಅನ್ನೋದು ಪದ ಇರೋದು ಪಾಳಿ ಭಾಷೆದು. ಪಾಳಿ ಭಾಷೆನಲ್ಲಿ ಆನ ಅಂದ್ರೆ ಉಸಿರು ಒಳಗ್ ತಗೊಳ್ಳೋದು, ಅಪಾನ ಅಂದ್ರೆ ಉಸಿರನ್ನ ಹೊರಗ್ ಬಿಡೋದು, ಸತಿ ಅಂದ್ರೆ ಅದ್ರ ಜೊತೆಗಿರೋದು. ಅದನ್ನ ಪತ್ರಿ ಸರ್ ಅವರು ರಾಜಯೋಗ ಸುಖ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಹಠಯೋಗವಲ್ಲ ಅದು. ಸುಖವಾಗಿ ಕೂತ್ಕೊಂಡು ನನ್ನ ಪ್ರಯತ್ನವಿಲ್ಲದೇನೆ ನನ್ನ ದೇಹದಲ್ಲಿ ನಡೆಯುವಂತ ಒಳಗಡೆ ಹೋಗೋ ಹೊರಗೆ ಬರೋ ಉಸಿರಾಟದ ಗತಿಯನ್ನ ಗಮನಿಸ್ತಾ ಇರೋದೇನೆ ಆನಾಪಾನಸತಿ ಧ್ಯಾನ. ಅದು ನಾನು ಬದುಕಿದೀನಿ, ನಾನು ಇದೀನಿ ಅಂತಂದ್ರೆ, ನಾನು ವರ್ತಮಾನದಲ್ಲಿ ಇದ್ದೀನಿ ಅಂತಂದ್ರೆ ನಾನು ಬದುಕಿದೀನಿ ಅಂದ್ರೆ ಉಸಿರಾಟ. ಆ ಉಸಿರಾಟವನ್ನ ನೋಡ್ತಾ ಇದ್ರೆ ನಮ್ಮ ಕರ್ಮಗಳು ಕಳಿಯುತ್ತೆ, ನಮ್ಮ ಜೀವನ ಇವತ್ತಿನ ಸ್ಥಿತಿಗತಿಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ, ಆತ್ಮಸ್ವರೂಪ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ, ಆಧ್ಯಾತ್ಮಿಕ ಅನುಭವಗಳಾಗತ್ತೆ, ಜ್ಞಾನ ಹೆಚ್ಚುತ್ತೆ. ಅದನ್ನೇ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಪತ್ರಿ ಸರ್ ಅವ್ರು ಹೇಳಿರೋದು. ಮೇಡಮ್, ಈ ಧ್ಯಾನ ಮಾಡುವಾಗ ಈ ಅತೀಂದ್ರಿಯ ಅನುಭವಗಳಂತಾರಲ್ವಾ, ಈ ಅತೀಂದ್ರಿಯ ಅನುಭವಗಳಂದ್ರೇನು, ಮತ್ತೆ ನಿಮ್ಗಾಗಿರುವಂತ ಎಕ್ಸ್ಪೀರಿಯನ್ಸ್ ಏನು? ಅತೀಂದ್ರಿಯ ಅಂದ್ರೆ, ಇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಅನ್ನೋದನ್ನ ಇಂದ್ರಿಯಗಳು ಅಂತ ಹೇಳ್ತಾರೆ. ಸೊ ಈ ಇಂದ್ರಿಯಗಳ ಜೊತೆ ಇರುವಾಗ ಇಂದ್ರಿಯಗಳ ಮೂಲಕ ನಮ್ಗೆ ಜ್ಞಾನ ಪಡ್ಕೊಳ್ಳೋದು, ಅದಕ್ಕೆ ಅವನ್ನ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಹಾಗಾಗಿ ಆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮದ ಮೂಲಕ ನಮ್ಗಾಗೋ ಅನುಭವಗಳನ್ನ ಇಂದ್ರಿಯ ಅನುಭವಗಳು ಅಂತ ಹೇಳ್ತಾರೆ.
ಇಂದ್ರಿಯಾತೀತ ಅಂದ್ರೆ ಈ 5 ಇಂದ್ರಿಯಗಳನ್ನ ಮೀರಿ ನಮ್ಗಾಗುವಂತ ಅನುಭವಗಳನ್ನ ಇಂದ್ರಿಯಾತೀತ ಅನುಭವ ಅಂತಾರೆ, ಅಥವಾ ಅತೀಂದ್ರಿಯ ಅನುಭವ ಅಂತ ಹೇಳ್ತಾರೆ. ಅಂದ್ರೆ ನಿಮಗ್ ತೋರ್ಸಕ್ಕಾಗಲ್ಲ, ಯಾರಿಗೂ ಮಾಡಿ ಸಾಕ್ಷಿಯಾಗಿ ತೋರ್ಸಕ್ಕಾಗಲ್ಲ. ಸೊ ನನ್ಗೆ ಮಾತ್ರ ಆಗುವಂಥದ್ದು, ಅದನ್ನೇ ಅನುಭವ ಅನುಭೂತಿ ಅಂತ ಹೇಳ್ತಾರೆ. ಅಂದ್ರೆ ಹೇಳಕ್ಕಾಗಲ್ಲ, ನನ್ಗಾಗಿರೋದು ಸುಳ್ಳು ಅಂತಾನು ಯಾರು ಹೇಳಕ್ಕಾಗಲ್ಲ. ಹಾಗಾಗಿ ನನಗಾಗೋದನ್ನ, ಒಳಗಡೆ ಆಗೋದು, ಅನುಭವಕ್ಕೆ ಬರುವಂಥದ್ದು, ಅನುಭೂತಿಗೆ ಬರುವಂಥದ್ದು, ಅದನ್ನ ಅತೀಂದ್ರಿಯ ಅಂತ ಹೇಳ್ತಾರೆ. ನಿಮ್ಗಾಗಿರುವಂತ ಎಕ್ಸ್ಪೀರಿಯನ್ಸ್ ಏನ್ ಮೇಡಮ್? ನನಗ್ ತುಂಬಾ ಅನುಭವಗಳಾಗಿದೆ. ಅಲ್ಲೊಂದ್ 2 ಇಂಪಾರ್ಟೆಂಟ್ ಹೇಳುವಂಥದ್ದಾದ್ರೆ, ನಾನು 2001ನೇ ಇಸ್ವಿನಲ್ಲಿ ನಮ್ಮ ಅಕ್ಕನ ಮಗಳ ಮದ್ವೆಗೆ ಅಂತ ಬೆಂಗಳೂರಿಗೆ ಶಿವಮೊಗ್ಗದಿಂದ ಬಂದಿದ್ವಿ. ಅವಾಗಷ್ಟೇ ಕಾರ್ ತಗೊಂಡಿದ್ವಿ ಹೊಸದಾಗಿ. ಸೊ ಹೊಸದಾಗಿ ತಗೊಂಡಿದ್ವಿ ಅಂತ ಹೇಳಿ ಕಾರಲ್ಲಿ ನಮ್ಮ ಮನೆಯವರೇ ಡ್ರೈವ್ ಮಾಡ್ಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿದ್ವಿ 2001ನಲ್ಲಿ. ಅಲ್ಲಿಂದ ಬಂದು ಆ ಪ್ರಸಾದನೂ ಇತ್ತು, ಅದನ್ನ ಕಾರಲ್ಲಿ ಇಟ್ಟಿದ್ವಿ. ಹಾಗೆ ಫಸ್ಟ್ ಟೈಮ್ ತಗೊಂಡಿದ್ದೆ, ಅಲ್ಲಿಗೆ ಹೋಗಿದ್ವಿ. ಸೊ ಅದೇ ಕಾರಲ್ಲೇ ಬೆಂಗಳೂರಿಗೆ ಮದ್ವೆಗೆ ಅಂತ ಬಂದಿದ್ವಿ. ಸೊ ನನ್ನ ದೊಡ್ಡ ಮಗಳಿಗೆ ಮದ್ವೆ ಆಗಿತ್ತು ಅವಾಗ್ಲೇನೆ, ಅಷ್ಟೊತ್ತಿಗೆನೆ. ಸೊ ಅವಳದು ಒಡವೆಗಳು, ನನ್ನ ಮಗಳಿಗೆ ಮಾಡಿಸಿಟ್ಟಿರೋ ಒಡವೆ, ನಾನು ಮಾಡಿಸ್ಕೊಂಡಿದ್ದು ಒಡವೆ, ಯಾಕಂದ್ರೆ ನಾನು ಕೆನರಾ ಬ್ಯಾಂಕಲ್ಲಿ ಆಫೀಸರ್ ಕೆಲಸ ಮಾಡ್ತಾ ಇದ್ದೆ. ಸೊ 3 ಎಲ್ಲ ಹಾಕೊಂಡು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಮದ್ವೆಗೆ ಹೋಗಿ ಮದ್ವೆ ಅಟೆಂಡ್ ಮಾಡಿದ್ವಿ. ವಾಪಸ್ ಬಂದ್ವಿ. ಬರ್ತಾ ತುಮಕೂರಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ಬಟ್ಟೆ ಎಕ್ಸಿಬಿಷನ್ ಇತ್ತು, ಅಲ್ಲಿಗೆ ಹೋದ್ವಿ. ಆಗ್ಲೂ ನನ್ನ ವ್ಯಾನಿಟಿ ಬ್ಯಾಗ್ ನನ್ನ ಕೈಯಲ್ಲೇ ಇತ್ತು. ನೋಡ್ಕೊಂಡು ಏನೋ ತಗೊಂಡ್ವಿ, ಬಂದ್ವಿ. ಶಿವಮೊಗ್ಗಕ್ಕೆ ರೀಚ್ ಆದ್ವಿ. ಲಕ್ಷ್ಮೀ ಟಾಕೀಸ್ ಹತ್ರ ನಿಲ್ಲಿಸ್ಬಿಟ್ಟು ಕಾರ್ನ ತರಕಾರಿ ತಗೋಬೇಕು, ಯಾಕೆ ನಮ್ಮ ಅಡಿಗೆ ಮಾಡ್ಬೇಕಲ್ಲ ಅಂತ ತಗೊಳಕ್ಕೆ ಅಂತ ನಿಲ್ಸಿದ್ವಿ. ಇವರು ಕಿವಿಗೆ ಹಾಡಿಂದ ಹಾಕೊಂಡು ಏನೋ ಕೇಳ್ತಾ ಡ್ರೈವರ್ ಸೀಟಲ್ಲಿ ಆರಾಮವಾಗಿ ಕೂತ್ಕೊಂಡಿದ್ರು. ನನ್ನ ಮಕ್ಳು ನನ್ನ ಜೊತೆಗೆ ಇಳಿದ್ಬಿಟ್ಟು ಬಾಗ್ಲು ತೆಗ್ದಿದೆ, ನನ್ನ ಹಿಂದೆ ಬಂದ್ಬಿಟ್ಟಿದ್ದಾರೆ. ಯಾರೋ ನಂದು ವ್ಯಾನಿಟಿ ಬ್ಯಾಗನ್ನ ಕದ್ಕೊಂಡ್ಬಿಟ್ರು. ಕದ್ದಿದ್ದಾರೆ ಅಂತಾನೂ ಗೊತ್ತಾಗಿಲ್ಲ ನನ್ಗೆ ಆವಾಗ. ಮನೆಗೆ ಹೋಗ್ಬಿಟ್ಟು ದೇವ್ರಿಗೆ ದೀಪ ಇಡೋಣ ಅಂದ್ಬಿಟ್ಟು ಹೂಬತ್ತಿಗಳು ತಗೊಂಡು ಹೋಗಿದ್ದೆ ಮೈಸೂರಿಂದ, ಇತ್ತು ಪರ್ಸಲ್ಲಿ. ಅದ್ ನೋಡಿದ್ರೆ ಪರ್ಸ್ ಇಲ್ವೇ ಇಲ್ಲ. ನಮ್ಮನೆ ಬಾಡಿಗೆಗೆ ತಾನೇ ನಾವು ಶಿವಮೊಗ್ಗದಲ್ಲಿ ಇದ್ದಿದ್ದು. ಅವ್ರು ಇದ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ, ಸುಮ್ಮನೆ ಹೇಳ್ತಾನೆ ಇದ್ರು. ತಡಿ, ನನಗೆ ಆತಂಕನೇ ಆಗಿಲ್ಲ. ನನಗೆ ಎಲ್ಲೋ ನೋಡೋಣ ಅದೇನೋ ಆಗಲ್ಲ ಇರುತ್ತೆ ಅಂತ ಅಷ್ಟೇ ಕಾಮ್ ಆಗಿದೆ. ಇವರು ತುಂಬಾ ಕಾಮ್ ಆಗಿದ್ರು. ನಮ್ಮ ಓನರ್ಗೆ ಟೆನ್ಷನ್ನು, ಅಯ್ಯೋ ಚಿನ್ನದ ಬ್ಯಾಗ್ ಎಲ್ಲ ಹೊಟ್ಟೋಯ್ತು, 3 ಜನ ಚಿನ್ನ ಹೊಟ್ಟೋಯ್ತಲ್ಲ ಅಂತ. ನಾನು ಇಲ್ಲ, ನೋಡೋಣ, ಪೊಲೀಸ್ ಅನ್ನೋದು ಬೇಡ, ಫಸ್ಟ್ ನೋಡೋಣ ತಡೀರಿ ಅಂತ ಹೇಳಿ ಇವ್ರು ಆವತ್ತೇ ವಾಪಸ್ಸು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಮೀಟಿಂಗ್ ಇತ್ತು ಇವ್ರಿಗೆ. ನನ್ನ ಜೊತೆ ದೊಡ್ಡ ಮಗಳು ಮದ್ವೆಗೆ ಬಂದಿದ್ದವಳು ನನ್ನ ಜೊತೆ ಬಂದ್ಲು. ಆಮೇಲಿಂದ ದೀಪ ಇಟ್ಟೆ. ಆಮೇಲೆ ಇವ್ರು ಹೊರಡ್ಬೇಕಿತ್ತಲ್ಲ, ಅಡಿಗೆ ಮಾಡಿ ಇವ್ರಿಗೆ ಕಳಿಸ್ಬಿಟ್ಟೆ. ಇವರು ಕಾಮಾಗಿರು. ಇವರು ದೇವ್ರಿಗೆ ದೀಪ ಇಟ್ಟಿದ್ನಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ, ಅಮ್ಮ ನಿನ್ ಪರ್ಸ್ ಸಿಗುತ್ತೆ ಕಣಮ್ಮ, ಯೋಚನೆ ಮಾಡ್ಬೇಡ, ಯು ಡೋಂಟ್ ವರಿ ಅಂದ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಅಂತ ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ರು. ನಾನ್ ತಿರ್ಗಿ ಧ್ಯಾನಕ್ಕೆ ಕೂತ್ಕೊಂಡೆ. ಇದು ಊಟ ಎಲ್ಲ ಆಯ್ತಲ್ಲ, ತಿರ್ಗಿ ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಒಂದು ಅನುಭವ, ಧ್ಯಾನದಲ್ಲಿ ಒಳ್ಳೆ ಕನಸು ತರ ಬರ್ತಾ ಇದೆ. ಒಂದು ಸೂರ್ಯನ ಬೆಳಕು ಬಂತು. ಬಂದ್ಮೇಲೆ ಒಬ್ಬ ಹುಡುಗ ಬರ್ತಾನೆ. ಬಂದ್ಬಿಟ್ಟು, ಆಂಟಿ ಫೋನ್ ಮಾಡ್ಬೇಕಂತೆ. ನೀನ್ ಯಾರಪ್ಪ? ನಾನು ವೆಂಕಟೇಶ್ ಮಗ. ವೆಂಕಟೇಶ್ ಯಾರಪ್ಪ? ನಿಮ್ ಕೊಲೀಗು. ಅವ್ರು ಬಂದು ಫೋನ್ ಮಾಡ್ಬೇಕಂತೆ ಹೇಳಿದ್ರು. ನಿಮ್ ಮನೆ ಗೊತ್ತಿಲ್ಲ ಕಣಪ್ಪ, ಫೋನ್ ಮಾಡಕ್ ಫೋನ್ ಬಂದಿಲ್ಲಪ್ಪ, ಇನ್ನು ಮನೆಗೆ ಫೋನ್ ಇಲ್ಲ, ಇನ್ ಜಸ್ಟ್ ಹೋಗಿದ್ವಿ ಮನೆಗೆ. ನಮ್ಮನೆಗೆ ಬಂದು ಫೋನ್ ಮಾಡ್ಬೇಕಂತೆ. ಹೌದಾ, ನಿಮ್ ಮನೆ ನಂಗೆ ಗೊತ್ತಿಲ್ವಲ್ಲಪ್ಪ, ನಾನೇ ಕರ್ಕೊಂಡು. ಒಂದು ಪದ ಹೆಚ್ಚಿಲ್ಲ, ಒಂದು ಪದ ಕಡಿಮೆ ಇಲ್ಲ, ಇಷ್ಟು ಡೈಲಾಗ್ ಆಯ್ತು. ಸರಿ, ಅದಾದ್ಮೇಲೆ ಮಲ್ಕೊಂಡ್ಬಿಟ್ವಿ. ರಾತ್ರಿನಲ್ಲಿ ಸೂರ್ಯನ ಬೆಳಕು ತರ ಕಂಡಿದೆ ಅಂದ್ರೆ ಕನಸೋ ಭ್ರಮೇನೋ ಏನೋ ಒಂದಿರ್ಬೇಕು, ನೋಡೋಣ, ಯಾವ್ದನ್ನು ಡಿಸ್ಕೌಂಟ್ ಮಾಡ್ತಾ ಇರ್ಲಿಲ್ಲ. ಬೆಳಗ್ಗೆ ನಿದ್ದೆ ಮಾಡಿದ್ವಿ, ಎದ್ವಿ. ಎದ್ರೆ ಆ ಸೂರ್ಯನ ಬೆಳಕು ಬರ್ತಿತ್ತಲ್ಲ, ತಡಿ ಈಗ ಬರೀ ಇಷ್ಟು ಇಲ್ಲ, ಸೂರ್ಯನ ಕೇಳಿ ಈ ಕಡೆಗೆ ಬರ್ತಿತ್ತು ಅಂತ ಹೇಳಿದೆ. ಅಲ್ಲಿಗೆ ಬಂತು ಬೆಳಕು. ಬಂದಾಗ ನಂದೆ, ನಾನೆನ್ನೇನಾರ ಧ್ಯಾನದಲ್ಲಿ ನನ್ಗಾಗಿರೋ ಅನುಭವ ಬಂದ್ರೆ, ನಿಜಾನೇ ಆಗಿದ್ರೆ, ಈಗ ಆ ಹುಡುಗ ಬರ್ಬೇಕು. ನೆನ್ನೆ ಒಬ್ಬ ಹುಡುಗ ಬಂದಿದ್ನಲ್ಲ ನೋಡಿ, ಬಿಸಿಲಿನ ಕೋಲಿ ಇಲ್ಲಿಗೆ ಬರ್ತಾ ಇದೆಯಲ್ಲ, ಈಗ ಹುಡುಗ ಬರ್ಬೇಕು, ಅಲ್ಲಿಗೆ ನನ್ನ ಧ್ಯಾನ ಅನುಭವ ಕರೆಕ್ಟು ಅಂತ. ಹುಡುಗ ಬಂದ, ಸೇಮ್ ಡೈಲಾಗು. ಯಾರಪ್ಪ ನೀನು? ವೆಂಕಟೇಶ್ ಮಗ. ವೆಂಕಟೇಶ್ ಯಾರು? ನಿಮ್ ಕೊಲೀಗು. ಅದ್ ಸರಿ, ಫೋನ್ ಮಾಡ್ಬೇಕಂತೆ. ಫೋನ್ ಇಲ್ಲ ಕಣಪ್ಪ, ನಮ್ಮನೆಗೆ ಬಂದು ಫೋನ್ ಮಾಡ್ಬೇಕು. ಇಷ್ಟೆಲ್ಲ ಹೇಳಿದ ಆಯ್ತಲ್ಲ, ಅಲ್ಲಿಗೆ ಏನೋ ಧ್ಯಾನಕ್ಕೂ ನನ್ನ ಅನುಭವಕ್ಕೂ, ಅಂದ್ರೆ ಪ್ರಿಕಾಗ್ನಿಷನ್ ಅಂತ ಮುಂದೆ ನಡೆಯೋದು ಇವತ್ತು ಮುಂಚೆ ಗೊತ್ತಾಗಿದೆಯೇನೋ. ಬರೀ ಥಿಯರಿ ಓದಿದೀವಿ, ಅನುಭವ ನನ್ಗೆ ಯಾವುದೋ ಆಗಿರಲಿಲ್ಲ ಧ್ಯಾನಕ್ಕೆ ಬರಕ್ ಮುಂಚೆ, ಆಗಿದೆ ಅಂತ ಅನ್ಕೊಂಡು. ಆಮೇಲೆ ನಮ್ಮ ಮನೆಯಿಂದ ಫೋನ್ ಮಾಡಕ್ಕಾಗಲ್ವಲ್ಲ, ಆಮೇಲೆ ವೆಂಕಟೇಶ್ ಮನೆಗೆ ಹೋಗಿ ಆ ಹುಡುಗನ ಜೊತೆನೆ ಹೋಗಿ ಹೇಳಿದ್ರೆ, ಯಾರೋ ಫೋನ್ ಮಾಡಿದ್ರು ಇಲ್ವಾಲ್ದಿಂದ, ಲಕ್ಷ್ಮಿ ಅಂತ ಫೋನ್ ಮಾಡಿದ್ರು, ಅವ್ರಿಗೆ ಫೋನ್ ಮಾಡ್ಬೇಕಂತೆ. ಲಕ್ಷ್ಮಿ ಇನ್ನೊಳಗೆ ಫೋನ್ ಮಾಡಿದ್ರೆ,
ಇವರು ಬೆಂಗಳೂರಿನ ಒಬ್ರು ಹೆಸರು ಹೇಳಿದ್ರು, ಅವ್ರಿಗೆ ಫೋನ್ ಮಾಡ್ಬೇಕಂತೆ ಅಂತ. ಸರಿ, ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ, ನಮ್ಮ ಹೋಟ್ಲಲ್ಲಿ ನೀವು ಚಿನ್ನದ ಬ್ಯಾಗ್ ಬಿಟ್ಟು ಹೋಗಿದ್ದೀರಾ? ನಾವು ಹೋಟ್ಲಿಗೆ ಬಂದಿಲ್ಲ ಸರ್ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಒಂದು ಪಬ್ಲಿಕ್ ಬೂತ್ಗೆ ನಾನು ನಿಂತ್ಕೊಂಡು ಫೋನ್ ಮಾಡಿಬಿಟ್ಟು ಬಂದಿದ್ದೆ ಅಷ್ಟೇ. ಆ ಬೂತು ನಮ್ಮ ಹೋಟ್ಲಿಗೆ ಅಟ್ಯಾಚ್ಡು, ಅಲ್ಲಿಗೆ ನಿಮ್ಮ ಬ್ಯಾಗ್ ಬಿಟ್ಟು ಹೋಗಿದ್ದೀರಾ? ಸರ್, ನಾನು ಬ್ಯಾಗ್ ಬಿಟ್ಟಿಲ್ಲ ಸರ್, ನನ್ನ ಹತ್ರ ಏನು ವಿಚಾರ ಏನು ಅಂದ್ರು. ಅವ್ರು ಹೇಳಿದ್ರು, ನಿಮ್ದೆಲ್ಲ ಗೋಲ್ಡು ಇದೆ, ಈ ಗೋಲ್ಡ್ ಎಲ್ಲ ನಿಮ್ದೇ ಅನ್ನಕ್ಕೆ ಪ್ರೂಫ್ ಇದೆಯಾ ಏನು ಅಂದ್ರು. ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಒಂದು ಓವರ್ ಡ್ರಾಫ್ಟ್ ಒಂದು ಪಾಸ್ಬುಕ್ ಇದೆ, ಚೆಕ್ ಬುಕ್ ಇದೆ, ತಗೊಳ್ಳಿ ಸರ್ ಅಂತ. ಕಣ್ಣು ಮುಚ್ಕೊಂಡಿದ್ದೀನಿ, ಚೆಕ್ ಬುಕ್ ತೆಗೆದ್ರು. ಸರ್, ಆ ಚೆಕ್ ಲೀಫ್ ಮೇಲಿರೋ ನಂಬರ್ಗಳನ್ನ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರುತ್ತಾ ನಂದೇ ಆ ಬ್ಯಾಗು ಅಂತ ಅಂದ್ರೆ. ಆಯ್ತು ಅಂದ್ರು. ಅವ್ರ ಕೈಯಲ್ಲಿ ಚೆಕ್ ಬುಕ್ ಇಟ್ಕೊಂಡಿದ್ದಾರೆ, ನನಗೆ ಚೆಕ್ ಲೀಫ್ ಅಲ್ಲಿ ನಂಬರ್ಗಳು ಕಾಣಿಸ್ತಾ ಇದೆ, ನಾವು ಓದ್ ಹೇಳಿದೆ. ಹೇಗ್ ಮೇಡಮ್ ಹೇಳ್ತಾ ಇದ್ದೀರಾ ಅಂದ್ರು. ಸರ್, ನಾನು ಧ್ಯಾನಿ ಸರ್, ನನಗೆ ಕಾಣಿಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ಅಂತಂದೆ. ಆಮೇಲೆ ಈ ನಂಬರನ್ನು ಯಾರು ತರ್ತಾರೋ ಅವ್ರಿಗೆ ಬ್ಯಾಗ್ ಕೊಟ್ಟು ಕಳಿಸ್ತೀನಿ ನಾನು. ನಾ ಹೇಳಿದೆ, ನಮ್ಮ ಹಸ್ಬೆಂಡ್ ಅಲ್ಲಿ ಬೆಂಗಳೂರಿಗೆ ಬರ್ತಾರೆ ಸರ್, ನಾಳೆ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದ್ಮೇಲೆ ನನ್ನ ಫ್ರೆಂಡಿಗೆ ಹೇಳ್ಬೇಕಲ್ಲ, ಇವ್ರ ಜೊತೆಗೆ ಹೋಗಿ ತಗೊಂಡ್ ಬಾ ಅಂತ. ಅದಕ್ಕೋಸ್ಕರ ಅವಳಿಗೆ ಹೇಳಿದೆ ನಾನು, ಫ್ರೆಂಡಿಗೆ, ಈ ತರ ನೋಡಮ್ಮ, ನನ್ನ ಬ್ಯಾಗ್ ಕಳೆದು ಹೋಗಿದೆ ಅಂತಂದ್ರೆ ನಾನು 2 ಥಾಟ್ ಕೊಟ್ಟಿದ್ದೆ. ಏನಂದ್ರೆ, ಈ ಬ್ಯಾಗ್, ಈ ಕಳೆದು ಹೋಗಿರೋ ಬ್ಯಾಗ್ ಎಲ್ಲೇ ಇರ್ಲಿ, ಯಾರೇ ಇರ್ಲಿ, ನನಗ್ ವಾಪಸ್ ಕೊಡೋ ಅಂತಹ ಮನೋಭಾವನೆ ಇರೋವ್ರ ಕೈಗೆ ತಲುಪ್ತಾ ಇದೆ ಅಂತ ನಾನೊಂದು ಥಾಟ್ ಹಾಕಿದ್ದೀನಿ. ಆಮೇಲೆ ಅದು ಯಾರ ಹತ್ರ ಇದೆ ಅನ್ನೋದು ವಿಚಾರ ಬಂದಿದೆ, ಅದನ್ನ ನಮ್ಮ ಡೀಟೇಲ್ಸ್ ಕಳಿಸ್ಕೊಡ್ತೀನಿ, ದಯವಿಟ್ಟು ನೀವು ಹೋಗಿ ನಮ್ಮ ಮನೆಯವ್ರ ಜೊತೆ ಹೋಗಿ ಕಲೆಕ್ಟ್ ಮಾಡ್ಕೊಂಬ. ಅದ್ರೊಳಗಡೆ ಏನೇನಿದೆ ಅಂತ ಹೇಳ್ಬೇಕಲ್ಲ ಸರ್. ನಾನು ಅದನ್ನ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡೆ, ಒಂದು ರೈಟಿಂಗ್ ಪ್ಯಾಡ್, ಪೆನ್ನು ಇಟ್ಕೊಂಡೆ, ಪೆನ್ ಇಟ್ಕೊಂಡು ಆ ಬ್ಯಾಗಲ್ಲಿ ನೋಡ್ತಾ ಇದ್ದೀನಿ ನಾನು ಏನೇನಿದೆ ಅಂತ. ಎಲ್ಲ ಬರಿತಾ ಹೋದೆ, 3 ರವಿಕೆ ಬಟ್ಟೆ, ಈ ಚಿನ್ನ, ಈ ನೆಕ್ಲೆಸ್, ಇದು ಎಲ್ಲ ಡೀಟೇಲ್ ಮಾಡಿ, ಕಾರ್ ರಿಮೋಟು ಕೂಡ ಬರೆದ್ಬಿಟ್ಟು ಕೊಟ್ಟೆ. ಎಲ್ಲ ಲಿಸ್ಟ್ ಮಾಡಿದ್ದೆ ನಾನು, ಕಣ್ಮುಚ್ಕೊಂಡೆ ಎಲ್ಲಾನು. ಅದನ್ನ ನನ್ನ ಫ್ರೆಂಡ್ಗೆ, ಅವಾಗ ಮೊಬೈಲ್ ಇಲ್ಲ, ಅವಳಿಗೆ ಫೋನ್ ಮಾಡಿ ನೀನ್ ಬರ್ಕೋ ಅಂತ ಹೇಳಿ ಎಲ್ಲ ಬರ್ಸಿದ್ದೆ. ನಮ್ಮ ಮನೆಯವ್ರ ಜೊತೆ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಹೋಗಿ ತಗೊಂಡ್ ಬಾ ಅಂತ. ಆ ಲಿಸ್ಟ್ ಪ್ರಕಾರ ಅಷ್ಟು ಸಾಮಾನು ಆ ಬೂತಿನ ಹುಡುಗರು ಕೊಟ್ಟಿದ್ದಾರೆ. ಆ ಬೂತಿನ ಹುಡುಗರು ಏನ್ ಮಾಡಿದ್ರಂತೆ ಅಂದ್ರೆ, ಹಿಂದಿನ ದಿವಸ ರಾತ್ರಿ ಬಾಗಿಲು ಬೀಗ ಹಾಕುವಾಗ ಬೂತದು ನೋಡಿದ್ರೆ, ಸರ್ ಆ ಬ್ಯಾಗ್ ತುಂಬಾ ಚಿನ್ನ ಇದೆ, ಏನ್ ಮಾಡಿ ನಂಗೆ ಭಯ ಆಗ್ತಿದೆ ಅಂದ್ರು. ಏನು ಭಯ ಪಟ್ಕೋಬೇಡ, ಅನ್ನನಾರ ಕದ್ ಬದುಕ್ಬೋದು, ಚಿನ್ನ ಕದ್ ಬದುಕಕ್ಕಾಗಲ್ಲ, ಅದರಿಂದ ನೀವು ಏನು ಮಾಡಬೇಡಿ, ಅದನ್ನೆಲ್ಲ ಗಂಟು ಕಟ್ಬಿಟ್ಟು ಮೇಲೆ ಇಟ್ಬಿಟ್ಟು ನೀವು ಹೊಟ್ಟೋಗಿ ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರು. ಸರಿ, ಬೆಳಗ್ಗೆ ಅವ್ರು ನೋಡ್ಬಿಟ್ಟು ಎಲ್ಲ ಫೋನ್ ಮಾಡಿದ್ಮೇಲೆ, ನಂಬರ್ ಇದಾದ್ಮೇಲೆ ಇವರು ಅವರಿಬ್ರು ಹೋಗಿ ಕಲೆಕ್ಟ್ ಮಾಡಿದ್ರು. ಆ ಲಿಸ್ಟ್ ಅಲ್ಲಿರೋ ಅಷ್ಟು ಸಾಮಾನು ಕೊಟ್ಟಿದ್ದಾರೆ, ಕಾರ್ ರಿಮೋಟ್ ಕೊಡ್ಲಿಲ್ಲ ಹುಡುಗರು, ಅವ್ರು ಅದನ್ನ ಕೀ ಚೈನು ಅನ್ಕೊಂಡಿದ್ದಾರೆ. ಆಮೇಲೆ ಇವ್ರು ಹೇಳಿದ್ದಾರೆ ಕಾರ್ ರಿಮೋಟ್ ಅಂತ ಹೇಳಿದಕ್ಕೆ ಕಾರ್ ರಿಮೋಟ್ ಅನ್ನು ಕೊಟ್ಟು, ಸಾರಿ ನಮ್ಗೆ ಗೊತ್ತಾಗ್ಲಿಲ್ಲ, ಕೀ ಚೈನು ಅನ್ಕೊಂಡ್ವಿ ಅಂತ. ಆಮೇಲೆ ನಾವು ಈಸ್ಕೊಂಬಂದು ಇಬ್ರು ಹುಡುಗರಿಗೂ, ಯಾರಿಬ್ರು ಏನೂ ಟ್ಯಾಂಪರ್ ಮಾಡ್ದೇನೆ ಮುಟ್ಟದೆ ಇಟ್ಟಿದ್ದಕ್ಕೆ ಅವ್ರಿಬ್ರಿಗೂ 2 ಉಂಗುರಗಳನ್ನ ಮಾಡಿಸ್ಕೊಟ್ವಿ. ಹಂಗಾಗಿ ಅಲ್ಲಿ ಬೆಂಗಳೂರಿನಲ್ಲಿ ಅವ್ರ ಹತ್ರ ಇಟ್ಕೊಂಡಿದ್ದ ಚೆಕ್ ಬುಕ್ ನ ನಾನು ಶಿವಮೊಗ್ಗದಿಂದ ಟೆಲಿಫೋನ್ ಬೂತ್ ಇಂದ ಓದ್ಬಿಟ್ಟು ಹೇಳಿದೆ. ಅದೊಂದು ಒಳ್ಳೆ ಅತೀಂದ್ರಿಯ ಅನುಭವ ಅದು. ಇನ್ನೊಂದು, ನಾನು ಕರ್ನೂಲ್ ಪಿರಮಿಡ್ ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಕೂತಿದ್ದಾಗ ನಾನು ಪೂರ್ವ ಜನ್ಮ ನೋಡ್ಕೋಬೇಕು ಅಂತ ನಂಗೆ ಆಸೆ ಇತ್ತು. ಪತ್ರಿ ಸರ್ ಅವತ್ತು ಕರ್ನೂಲಲ್ಲಿ ಇದ್ರು. ಅವ್ರು ಇದ್ಕೊಂಡು, ವೈ ಡೋಂಟ್ ಯು ಸಿ ಯುವರ್ ಓನ್ ಪಾಸ್ಟ್ ಲೈಫ್, ಕಮಾನ್ ಅಂದ್ರು. ಹಂಗಾರೆ ಪಾಸ್ಟ್ ಲೈಫ್ ನೋಡ್ಕೊಂಡಂತ ಕಿಂಗ್ಸ್ ಚೇಂಬರ್ ಅಲ್ಲಿ ಇಡೀ ರಾತ್ರಿ ಕೂತ್ಕೊಂಡಿದ್ದೆ. ನನಗೆ ನನ್ನ ಪಾಸ್ಟ್ ಲೈಫ್ ಗೊತ್ತಾಯ್ತು, ನನ್ನ ಹೆಸರು ಗೊತ್ತಾಯ್ತು, ಕುಸುಮ್ ಭಾಟಿಯಾ ಅಂತ ಗೊತ್ತಾಯ್ತು. ಆಮೇಲೆ ನಿಜಾನೋ ಸುಳ್ಳೋ ಒಂದು ಪಿಂಚ್ ಆಫ್ ಡೌಟ್ ಇತ್ತು ನನಗೆ, ಯಾಕೆಂದ್ರೆ ನನಗೆ ಬರ್ತಾ ಇದೆ ಎಲ್ಲ, ಆದ್ರೆ ನಿಜಾನೋ ಸುಳ್ಳ ಅಂತ. ಅದಾದ್ಮೇಲೆ ನೋಡಾದ್ಮೇಲೆ ಒಂದು ಚೀಟಿಲಿ ಬರೆದಿಟ್ಕೊಂಡ, ಹೆಸರು ಮರ್ತೋಗುತ್ತಲ್ವ ನನಗೆ, ಅದು ಬರೆದಿಟ್ಕೊಂಡು ಎಲ್ಲ. ಅಲ್ಲಿ ಕರ್ನೂಲ್ ಪಿರಮಿಡ್ ಇಂದ ಆಚೆ ಬಂದ್ವಿ. ಅಲ್ಲಿ ಆಂಧ್ರದವ್ರು ಒಬ್ರು ಹೇಳಿದ್ರು, ಏನಾಯ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ, ಪಾಸ್ಟ್ ಲೈಫ್ ನೋಡ್ಕೊಂಡಂಗೆ ಆಯ್ತಪ್ಪ, ಆದ್ರೆ ಅದು ನಂಗೆ ಗೊತ್ತಿಲ್ಲ, ನಂಗೆ ನೆನಪಿದ್ಯೋ ಸರಿನೋ ಇಲ್ವೋ ಏನೋ ಗೊತ್ತಿಲ್ಲ. ಅಂದ್ರೆ ಅಲ್ಲೊಂದು ಹುಡುಗಿ ಕೂತ್ಕೊಂಡಿದ್ದಾಳೆ, 12 ವರ್ಷದ ಹುಡುಗಿ. ಅವಳು ಯಾರನ್ನು ಹೋಗಿ ಕೇಳಿದ್ರು 2 ನಿಮಿಷದಲ್ಲಿ ನಿಮ್ ಹೆಸರೇನು, ಏನಾಗಿದ್ರಿ ಅಂತೆಲ್ಲ ಹೇಳ್ತಾಳೆ. ಅವಳೊಂದು ಹೋಗಿ ಯಾಕೆ ಕೇಳಬಾರ್ದು ಅಂದ್ರು. ಸರಿ, ಓಡೋದ್ವಿ. నా పాస్ట్ లైఫ్ మీకు చెప్పాక అవుతుందా ಅಂತ ಕೇಳಿದೆ. ಏಮಿ ಕೂರ್ಚೋಂಡಿ ಅಂದ್ರು, ಧ್ಯಾನ ಕೂರ್ಚೋಂಡಿ ಅಂದ್ರು. ಕೂತ್ಕೊಂಡ ತಕ್ಷಣನೇ ಬಿಟ್ಟು ಕುಸುಮ್ ಭಾಟಿಯಾ ಅಂತ ಹೇಳಿದ್ಲು. ಅಯ್ಯೋ, ನನಗೆ ಆದಂತ ಸಂತೋಷ ಅಷ್ಟಿಷ್ಟಲ್ಲ, ಯಾಕೆ ನನಗೂ ಅದೇ ಹೆಸರು ಬಂದ್ಬಿಟ್ಟಿದೆಯಲ್ಲ ಅಂತ ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ನಾನು ಏನಾಗಿದ್ದೆ ಅಂತ ಕೇಳಿದ್ರೆ, ಅಗ್ರಿಕಲ್ಚರಿಸ್ಟು ಅಂತಂದ್ಲು. ನಾನು ಅಗ್ರಿಕಲ್ಚರಿಸ್ಟ್ ಆಗೇ ಇದ್ದಿದ್ದು, ಹಾಗಾಗಿ ಅದು ಗೊತ್ತಾಯ್ತು. ಅಲ್ಲಿ ಪಾಸ್ಟ್ ಲೈಫ್ ಅದು ಗೊತ್ತಾಯ್ತು ಅನ್ನೋದು. ಇನ್ನೊಂದು ಅತೀಂದ್ರಿಯ ಅನುಭವ ಏನಾಗಿದೆ ಅಂದ್ರೆ, ಬಲಗೈನಲ್ಲಿ ನನಗೆ ಇಷ್ಟಾಗ್ಲ ಸ್ಕಿನ್ ಡಿಸೀಸ್ ಇತ್ತು.
ಪತ್ರಿ ಸರ್ ಬಂದಿದ್ರು. ಪತ್ರಿ ಸರ್ಗೆ ಅವರು ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನಕ್ಕೆ ಬರ್ತಾ ಇದ್ರು, ಕಂಟಿನ್ಯೂಸ್ ಆಗಿ 6-7 ತಿಂಗಳು ಮೈಸೂರಿಗೆ ಬಂದ್ರು. ಆಗ ನಾ ಹೇಳ್ದೆ, ನೋಡಿ ಈ ತರ ಹೀಗಂದ್ರೆ ಎಲ್ಲ ಬ್ಲಡ್ ಬ್ಲೀಡ್ ಆಗುತ್ತೆ, ಉರಿ ಆಗುತ್ತೆ, ನಂಗೆ ಸಾರವನ್ನ ಊಟ ಮಾಡಕ್ಕಾಗಲ್ಲ, ಅದಕ್ಕೆ ನನ್ಗೆ ಏನಕ್ಕೆ ಈ ತರ ಆಗಿದೆ. ಯು ಆರ್ ಎ ಗ್ರೇಟ್ ಫೂಲ್, ಐ ಟೆಲ್ ಯು. ಎ ಮಾಸ್ಟರ್ ಶುಡ್ ನಾಟ್ ಆಸ್ಕ್ ಅನದರ್ ಮಾಸ್ಟರ್ ಆಸ್ ಟು ವೈ ದಿಸ್ ಹ್ಯಾಸ್ ಹ್ಯಾಪನ್ಡ್. ಯು ಶುಡ್ ಫೈಂಡ್ ಇಟ್ ಔಟ್ ಬೈ ಯುವರ್ ಸೆಲ್ಫ್ ಅಂತಂದ್ರು. ವಾಟ್ ಶುಡ್ ಐ ಡೂ ಅಂತ, ಶುಡ್ ಐ ಆಸ್ಕ್ ಎನಿ ಪೋಸ್ ಎನಿ ಕ್ವಶನ್? ನಥಿಂಗ್ ಡೂಯಿಂಗ್, ಮೈ ಹ್ಯಾಂಡ್ ಈಸ್ ಲೈಕ್ ದಿಸ್, ವಾಟ್ ಈಸ್ ದ ರೀಸನ್ ಫಾರ್ ದಿಸ್, ವಾಟ್ ಹ್ಯಾವ್ ಐ ಡನ್ ಅಂತ ಯು ಪೋಸ್ ಎ ಕ್ವಶನ್, ಸಿಟ್, ದಟ್ಸ್ ಆಲ್. ನೋಡ್ಕೊಂಡ್ರೆ ನಾನು ಕೆಮಿಕಲ್ಸು ಪೆಸ್ಟಿಸೈಡ್ಸ್ನೆಲ್ಲ ಬಲಗೈನಲ್ಲೇ ನಾನು ಹಾಕಿ ಮಾಡ್ತಾ ಇದ್ದಿದ್ರಿಂದ ಐ ಹ್ಯಾವ್ ನಾಟ್ ರೆಸ್ಪೆಕ್ಟೆಡ್ ಮೈ ಹ್ಯಾಂಡ್ ಅಂತ ಆಗಿತ್ತದು. ಸರಿ, ಅದು ರಾತ್ರಿ ನಾನು ನೋಡ್ಕೊಂಡಿದ್ದೀನಿ, ಬೆಳಗ್ಗೆ ಹೇಳೋ ಹೊತ್ತಿಗೆ ಕೈ ವಾಸಿ ಆಗ್ಬಿಟ್ಟಿತ್ತು, ಇರ್ಲೇ ಇಲ್ಲ, ಡಿಸೀಸೇ ಇರ್ಲಿಲ್ಲ. ನಾನು ಆಮೇಲೆ ಪತ್ರಿ ಸರ್ಗೆ ಹೇಳಿದೆ, ಒಂದ್ ದಿವ್ಸದಲ್ಲೇ ನನ್ಗೆ ಹೊಟ್ಟೋಯ್ತಲ್ಲ, ಹೇಗೆ ಅಂದ್ರೆ ಅದಕ್ಕೇನೆ ಆತ್ಮಜ್ಞಾನ ಬೇಕು. ನಾನೇನಾಗಿದ್ದೆ ಹಿಂದೆ, ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಆ ತಪ್ಪಿಗೆ ಕಾರಣಗಳೇನಿರುತ್ತೋ ಅದು ನಮ್ಮ ಕಾರಣ ಶರೀರದಲ್ಲಿ ಇರುತ್ತೆ, ಚಿತ್ರಗುಪ್ತನ ಕಡತದಲ್ಲಿ ಇರುತ್ತೆ. ನೀ ಅದನ್ನ ನೋಡ್ಬೇಕಾದ್ರೆ ಈ ನಿಮ್ಮ ಚರ್ಮಚಕ್ಷುವಿಂದ ಆಗಲ್ಲ ಅಂದ್ಬಿಟ್ಟು ಅವಾಗ 4 ಚಕ್ಷುಗಳ ಬಗ್ಗೆ ಒಂದು ಉಪನ್ಯಾಸ ಕೊಟ್ರು ನಮ್ಗೆ. ಯಾವಾಗ್ಲೂ ಒಂದು ಕಾನ್ಸೆಪ್ಟ್ಸ್, ಪರಿಕಲ್ಪನೆಗಳು ಹೇಳ್ತಾ ಇದ್ರು. ಆವಾಗ ಹೇಳಿದ್ರು, ಯು ನೀಡ್ ಎ ದಿವ್ಯ ಚಕ್ಷು, ಥರ್ಡ್ ಐ ಟು ಸಿ ವಾಟ್ ಯು ಹ್ಯಾಡ್ ಡನ್, ವಾಟ್ ಮಿಸ್ಟೇಕ್ ಯು ಹ್ಯಾಡ್ ಡನ್ ಇನ್ ದ ಲಾಸ್ಟ್ ಇನ್ಕಾರ್ನೇಷನ್. ಆ ತರ 84 ಲಕ್ಷ ಜನ್ಮ ಅಂತಿದ್ರೆ ಎಷ್ಟು ತಪ್ಪು ಮಾಡಿರ್ಬೋದು. ಅಂಡ್ ಮನುಷ್ಯ ಸರ್ವ ಸ್ವತಂತ್ರನು, ಅದಕ್ಕೇನೆ ತಪ್ಪು ಮಾಡ್ತಾನವನು. ಮನುಷ್ಯನ ಆಗೋವರೆಗೂ ಪಾಪ ಪುಣ್ಯ ಅನ್ನೋದಿಲ್ಲ. ಮನುಷ್ಯ ಜನ್ಮ ಎತ್ತಕ್ ಶುರು ಮಾಡದ ತಕ್ಷಣನೇ ಪಾಪ ಪುಣ್ಯ ಶುರುವಾಗುತ್ತೆ. ತಪ್ಪು ಮಾಡಿದಂತ ತಿದ್ಕೊಳ್ಳಕ್ಕೆ ಮತ್ತೆ ಹುಟ್ಟಬೇಕು, ಅದಕ್ಕೆ ಇಷ್ಟೊಂದು ಜನ್ಮಗಳು ಅಂತ ಹೇಳಿದ್ರು. ಅದು ಒಂದು ದಿವ್ಯ ಅನುಭವ, ತುಂಬಾ ಚೆನ್ನಾಗಾಯ್ತು ನನಗೆ. ಈ ಚಕ್ಷುಗಳಂದ್ರೆ ಏನು? ಚಕ್ಷು ಅಂದ್ರೆ ಕಣ್ಣು. ಕಣ್ಣು ಅಂತ ಅನ್ನೋದನ್ನೇ ಸಾಂಸ್ಕ್ರಿಟ್ ಅಲ್ಲಿ ಚಕ್ಷುಗಳು ಅಂತ ಹೇಳೋದು. ನಮ್ಗೆ 4 ತರಹ ಕಣ್ಣಿರುತ್ತೆ. ಚರ್ಮಚಕ್ಷು ಅಂದ್ರೆ ಭಗವಂತ ನಮ್ಮ ದೇಹದಲ್ಲಿ ನೋಡಕ್ಕೆ ಕೊಟ್ಟಿರುವಂತ ದೃಶ್ಯೇಂದ್ರಿಯ ಕಣ್ಣುಗಳು, ಅದನ್ನ ಚರ್ಮಚಕ್ಷು ಅಂತಾರೆ. ಎರಡನೇದು ಮನೋಚಕ್ಷು ಅಂದ್ರೆ ನಾವು ಏನೋ ಆಲೋಚನೆ ಮಾಡ್ತಾ ಇರ್ತೀವಿ, ನಮ್ದೇ ಭ್ರಮಾಲೋಕದಲ್ಲಿ ಇರ್ತೀವಿ. ನಾವು ಯಾರೋ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯಾ, ಎಲ್ಲಿದೀಯಾ ಅಂತ ಹೇಳ್ತಾಗ ಅಂತ ಪ್ರಪಂಚಕ್ಕೆ ಬರ್ತೀವಲ್ವಾ, ಅದು ಮನೋಚಕ್ಷು. ಮೂರನೇದು ದಿವ್ಯಚಕ್ಷು ಅಂದ್ರೆ ಆನಾಪಾನಸತಿ ಧ್ಯಾನನೇ ಸಾಕು, ನಿಷ್ಠೆಯಿಂದ ನಾವು ಮಾಡ್ತಾ ಬಂದ್ರೆ ಕುಂಡಲಿನಿ ಜಾಗೃತ ಅನ್ನೋದು, ಕುಂಡಲಿನಿ ಶಕ್ತಿ ಅನ್ನೋದು ಮೂಲಾಧಾರದಿಂದ ಸಹಸ್ರಾರ ಸ್ಥಿತಿಗೆ ಮೇಲೆ ಏರ್ತಾ ಬರುವಾಗ ಎನರ್ಜಿ ಆಜ್ಞಾಚಕ್ರ ಓಪನ್ ಆದಾಗ ಥರ್ಡ್ ಐ ಓಪನ್ ಆಗುತ್ತೆ. ಹಾಗಾಗಿ ನಾವು ಇಂದ್ರಿಯಗಳಿಗೆ ಕಾಣದೇ ಇರುವಂತದ್ದನ್ನು ಕಾಣಕ್ಕೆ ಸಾಧ್ಯ, ಕೇಳ್ಸಕ್ಕಾಗದೆ ಇರೋದನ್ನು ಸೌಂಡ್ ವೇವ್ಸೇ ಇಲ್ಲದೆ ಇದ್ರೂ ಕೂಡ ಕೇಳಿಸ್ಕೊಳ್ಳೋ, ಅದನ್ನೇ ಅಶರೀರವಾಣಿ ಅಂತಾರೆ. ಹಾಗಾಗಿ ಅದು ದಿವ್ಯ ಚಕ್ಷು ನಮ್ಗೆ ಓಪನ್ ಆದ್ರೆ ನಮ್ಮ ಬಗ್ಗೆ, ನಮ್ಮ ಆತ್ಮದ ಬಗ್ಗೆ, ನಮ್ಮ ಹಿಂದಿನ ಜನ್ಮಗಳ ಬಗ್ಗೆ ಎಲ್ಲ ತಿಳ್ಕೊಳಕ್ ಸಾಧ್ಯ ಆಗೋದು ದಿವ್ಯ ಚಕ್ಷು. 4ನೇದು ಜ್ಞಾನ ಚಕ್ಷು ಅಂದ್ರೆ ವೆನ್ ಯು ಆರ್ ಬ್ರಿಮ್ ವಿತ್ ದ ನಾಲೆಡ್ಜ್, ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಕಡೆಗೆ ಬೆಳಿಬೇಕಾಗಿರೋದು. ಸಹಸ್ರಾರ ಸ್ಥಿತಿಗೆ ಬಂದಾಗ, ಸೇವಾ ಮನೋಭಾವ ಇಟ್ಕೊಂಡಾಗ ಜ್ಞಾನ ಚಕ್ಷು ಓಪನ್ ಆದ್ರೆ ಮತ್ತೆ ಜನ್ಮ ಇಲ್ಲ. ಸೊ ಈ 4 ಚಕ್ಷುಗಳ ಬಗ್ಗೆ ಅವತ್ತು ಕಾನ್ಸೆಪ್ಟ್ ಹೇಳಿದ್ರು. ಮತ್ತೆ ಇದು ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ, ಅದ್ರ ಬಗ್ಗೆ ಏನ್ ಹೇಳಿ? ಶರೀರಗಳು ಎಷ್ಟಿರುತ್ತೆ ಅಂದ್ರೆ ಏನ್ ಟೈಪ್ಸ್ ಆಫ್ ಏನ್ ಶರೀರಗಳು? ಅದೇನು ಅಂತಂದ್ರೆ, ಮನುಷ್ಯ ಅನ್ನೋನು ಸೂಕ್ಷ್ಮದಿಂದ ಸ್ಥೂಲ ಆಗಿರುವಂತದ್ದು. ಪ್ರಾಣಿಗಳಿಗೂ ಸೂಕ್ಷ್ಮ ಶರೀರ, ಸ್ವಲ್ಪ ತಕ್ಕ ಮಟ್ಟಿಗೆ ಪ್ರಾಣಮಯ ಶರೀರ, ಪ್ರಾಣಮಯ ಕೋಶ ಇದ್ದಿರಬಹುದಾದ್ರೂ ಮಾನವನಿಗೆ ಮಾತ್ರ 7 ಶರೀರಗಳು. ಹಾಗಾಗಿ ನಮ್ಮ ಈ ಒಂದು ದೇಹ, ಭೌತಿಕ ದೇಹ ಏನಿದೆಯೋ ಅದು ಕೂಡ ಸೃಷ್ಟಿಯಾಗಿರೋದು ಸೂಕ್ಷ್ಮದಿಂದ. ಆ ಸೂಕ್ಷ್ಮದಿಂದ ಸ್ಥೂಲ ರೂಪಕ್ಕೆ ಬರಕ್ಕೆ ಅಂಗಾಂಗಗಳೆಲ್ಲ ಒಂದು ಸ್ಪರ್ಮು, ಒಂದು ಎಗ್ಗಿಂದ ಜೈಕೋಟ್ ಫಾರ್ಮ್ ಆಗಿ ಇಷ್ಟು ದೊಡ್ಡ ದೇಹ ಅದರಿಂದ ಸೃಷ್ಟಿಯಾಗುತ್ತೆ. ಮಾಧವನಾಗಕ್ಕೆ ಅಂದ್ರೆ ಮಾನವ ಸೃಷ್ಟಿಯಲ್ಲಿರುವಂತ ಸೃಷ್ಟಿಯ ಬಗ್ಗೆ ಜ್ಞಾನ, ಪ್ರಕೃತಿಯ ಬಗ್ಗೆ ಜ್ಞಾನ, ಆತ್ಮಜ್ಞಾನವನ್ನ ಪಡ್ಕೊಳ್ಳಕ್ಕೆ ಬೇಕಿರುವಂತಹ ಸೂಕ್ಷ್ಮ ಶರೀರಗಳನ್ನ ಭೌತಿಕ ದೇಹದ ಜೊತೆಗೆ ಪದರವಾಗಿ ಇಟ್ಟಿದ್ದಾನೆ. ಅದನ್ನ ಹೇಗೆ ಪದರವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ, ಒಂದು ಈರುಳ್ಳಿನ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ಹೀಗಿಟ್ರೆ ಅದು ಪದರ ಹೇಗೆ ಒಂದಕ್ಕೊಂದು ತಗುಲ್ಕೊಂಡಿರುತ್ತೋ ಅದೇ ಥರನೇ ಇರುತ್ತೆ. ಅದು ನಮ್ಮ ಬರೀ ಕಣ್ಣಿಗೆ ಕಾಣಲ್ಲ. ಹಾಗಾಗಿ 6 ಸೂಕ್ಷ್ಮ ಶರೀರಗಳು, ಒಂದೇ ಒಂದು ಸ್ಥೂಲ ಶರೀರ ಇರುತ್ತೆ. ನಮ್ಗೆ ಔರ ಅಂತ ಹೇಳ್ಬಿಟ್ಟು ಪ್ರಾಣಮಯ ಕೋಶ ಇರುತ್ತೆ. ಇವಾಗ ನಾವು ಬುದ್ಧನ ಫೋಟೋ ತಗೊಂಡ್ರೆ ಅಥವಾ ದೇವ್ರ ಫೋಟೋ ತಗೊಂಡ್ರೆ ತಲೆ ಹತ್ರ ಹಿಂಗೆ ಬೆಳಕಿದೊಂದು ಚಕ್ರ ತರ ಹಾಕಿರ್ತಾರೆ. ಅದೇನ್ ಡಿನೋಟ್ ಮಾಡುತ್ತೆ ಅಂತಂದ್ರೆ
ಪ್ರಾಣಮಯ ಕೋಶ, ಪ್ರಾಣ ಅನ್ನೋದು ಇದೆ ಅನ್ನೋದು ಕಾಣುತ್ತೆ. ಅದನ್ನ ಕಿರ್ಲಿಯನ್ ಅನ್ನೋನೊಬ್ಬ ರಷ್ಯಾ ದೇಶದವನು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಮಾಡಿ ಅದನ್ನ ಫೋಟೋ ಕ್ಯಾಮ್ರಾಮನ್ ಅವನು ಮಾಡ್ತಾ ಮಾಡ್ತಾ ಏನೋ ಒಂದು ಮಾಡಿದ್ರೆ ಏನೋ ಫಿಸಿಕಲ್ ಬಾಡಿನೇ ಬಂದಿರಲ್ಲ, ಲೈಟ್ ಬಂದ್ಬಿಟ್ಟಿರುತ್ತೆ. ಅದ್ರ ಮೇಲೆ ರಿಸರ್ಚ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಈ ಪ್ರಾಣಮಯ ಕೋಶ ಆರ, AURA ಆರ ಅಂತಾರೆ, ಪ್ರಭಾವಳಿ ಅಂತಾರೆ, ಕಾಂತಿವಲಯ ಅಂತಾರೆ, ಅದು ನಮ್ಮ ದೇಹದ ಸುತ್ತ ಇರುತ್ತದೆ. ಸೊ ಆ ಒಂದು ಬೆಳಕಿರೋವರೆಗೂ ಜೀವಂತವಾಗಿರೋ ಗಿಡ, ಪ್ರಾಣಿ, ಮನುಷ್ಯ ಎಲ್ಲಾರ್ಗು ಪ್ರಾಣ ಇರುವಾಗ ಬೆಳಕಿರುತ್ತೆ. ಪ್ರಾಣ ಹೋದ್ಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಅದು ಫೇಡ್ ಆಗ್ಬಿಟ್ಟು ಅದು ಇಲ್ದೇ ಆಗ್ಬಿಡುತ್ತೆ. ಹಾಗಾಗಿ ನಾವು ನಮ್ಮ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ತೀನಿ ಅಂತ ಅನ್ನೋದಾದ್ರೆ ಪತ್ರಿ ಸರ್ ನಮ್ಗೆ ಹೇಳಿರೋದೇನು ಅಂದ್ರೆ, ಮಾನವನ ಭೌತಿಕ ಶರೀರ ಫಸ್ಟು, ಅದ್ರ ಪಕ್ಕದಲ್ಲಿರೋದು ಪ್ರಾಣಮಯ ಕೋಶ, ಅದರಲ್ಲಿ 72,000 ನಾಡಿ ಇದೆ, ಅದು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳೋದಾದ್ರೆ, ನಾವು ಆತ್ಮ ಅನ್ನೋದೊಂದು ಸೃಷ್ಟಿ ಆದಾಗ್ಲಿಂದ ಅದು ಪರಮಾತ್ಮ ಆಗೋವರೆಗೂ ಎಷ್ಟು ಜನ್ಮಗಳು ಹುಟ್ಟಿ ಅದು ಜನ್ಮ ಎತ್ತಿದ್ಯೋ, ಎಷ್ಟು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ರೂಪದಲ್ಲಿ ಜನ್ಮ ತಾಳಿದ್ಯೋ, ಆಗ ಮಾಡಿರೋ ಕೆಲಸಗಳ ಆದಿಯಾಗಿ ಕಾರಣ ಅದೇ ಪರಿಣಾಮಗಳೆಲ್ಲಾನು ದೇಹದ ಕೊನೆಯ ದೇಹವಾಗಿರುವಂತ ಕಾರಣ ಶರೀರದಲ್ಲಿ ಇರುತ್ತೆ. ಆ ಕಾರಣ ಶರೀರದಲ್ಲಿ ಏನೇನು ಡಾಟಾ ಇದೆಯೋ ಅದೆಲ್ಲ ಚಿತ್ರಗುಪ್ತನ ಕಡತದಲ್ಲಿ ಇರುತ್ತೆ. ನಾವದನ್ನ ಹಿಂದೂಗಳು, ಭಾರತೀಯರು ಅದನ್ನ ಚಿತ್ರಗುಪ್ತನ ಕಡತ ಅಂತೀವಿ. ಹೊರದೇಶದವರು ಎಲ್ರು ಅದನ್ನ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಅದೇ ಆಕಾಶಿಕ್ ರೆಕಾರ್ಡ್ಸ್ ಅನ್ನಕ್ಕೆ ಪರ್ಯಾಯ ಪದವಾಗಿ ಬೇರೆ ಯಾವುದು ಪದಾನೇ ಇಲ್ಲ. ಎಲ್ರೂ ಕೂಡ ಎಷ್ಟೊಂದು ಜನ ಆಧ್ಯಾತ್ಮಿಕ ವಿಜ್ಞಾನಿಗಳಿದ್ದಾರೆ, ಶಾಸ್ತ್ರಜ್ಞರಿದ್ದಾರೆ, ಎಲ್ರೂ ಕೂಡ ಅದನ್ನ ಆಕಾಶಿಕ್ ರೆಕಾರ್ಡ್ ಅಂತಾನೆ ಹೇಳೋದು. ಅದನ್ನ ನಾನ್ ಪತ್ರಿ ಸರ್ನ ಒಂದು ಪ್ರಶ್ನೆ ಕೇಳಿದೆ. ನಾವು ದಿನನಿತ್ಯದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಿರ್ತೀವಿ, ಕರ್ಮ ಮಾಡ್ತಿರ್ತೀವಿ, ತಪ್ಪುಗಳು ಮಾಡ್ತಿರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಅದೆಲ್ಲ ಚಿತ್ರಗುಪ್ತನ ಕಡತದಲ್ಲಿ ಹೆಂಗೆ ರೆಕಾರ್ಡ್ ಆಗುತ್ತೆ, ಹೆಂಗೆ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಯು ವಾಂಟ್ ಟು ನೋ ಇಟ್, ಕಮ್ ಆನ್ ಸಿಟ್ ಡೌನ್ ಅಂತ ಕೂಡ್ಸ್ಕೊಂಡು ಕಾನ್ಸೆಪ್ಟ್ ಹೇಳಿದ್ರು. ಪ್ರತಿದಿನ ರಾತ್ರಿ 2 ಗಂಟೆಯಿಂದ 3 ಗಂಟೆ ರಾತ್ರಿ ಒಳಗಡೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಗ ಒಂದ್ಸಲ ಜರ್ಕ್ ಆದಂಗಾಗಿ ಎಚ್ಚರ ಆಗುತ್ತೆ, ತಕ್ಷಣ ಆ ಕ್ಷಣನೇ ನಿದ್ದೆ ಬರುತ್ತೆ. ಆ ಟೈಮ್ನಲ್ಲಿ ರಡಾರ್ ಟೆಕ್ನಿಕ್ ಮೂಲಕ ಅಂದ್ರೇನೋ ಇಲ್ಲಾಗಿದ್ದು ಆ ಕ್ಷಣದಲ್ಲಿ ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಥರದಲ್ಲಿ ಕಾರಣ ಕಾರ್ಯ ಪರಿಣಾಮಗಳಿರೋದೆಲ್ಲಾನು ಅಲ್ಲಿಗೆ ಎಂಟರ್ ಆಗುತ್ತೆ, ಅಲ್ಲಿಗೆ ರೆಕಾರ್ಡ್ ಆಗುತ್ತೆ. ಅದೇನೆ ಕಾರಣ ಶರೀರಕ್ಕಾಗುತ್ತೆ. ನೀ ಕರ್ಮದ ಮೂಲಕ, ಪರಿವರ್ತನೆ ಮೂಲಕ ಮಾರ್ಪಾಡು ಮಾಡಿಕೊಂಡು ತಪ್ಪುಗಳನ್ನು ತಿದ್ದುಕೊಂಡು ನೀನು ಕರ್ಮಗಳನ್ನ ನಡೆಸ್ತಾ ಬಂದ್ರೆ ಅಥವಾ ಅನುಭವಿಸಿನೂ ಕರ್ಮಗಳನ್ನ ನಡೆಸ್ತಾ ಬಂದ್ರೆ ಆವಾಗ ಈ ಕಾರಣ ಶರೀರದಲ್ಲಿ ಆ ಡಾಟಾ ಅಳಿಸೋಗುತ್ತೆ. ಸೈಮಲ್ಟೇನಿಯಸ್ಲಿ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲೂ ಕೂಡ ಚಿತ್ರಗುಪ್ತನ ಕಡತದಲ್ಲೂ ಕೂಡ ಅಳಿಸೋಗುತ್ತೆ. ಹಂಗಾಗಿ ಅದು 0 ಆಗೋವರೆಗೂ ನಾವು ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಬರ್ತ್ ಅಂಡ್ ರೀಬರ್ತ್ ಸೈಕಲ್ ಅಲ್ಲಿ ಇದ್ದಿರ್ತೀವಿ. ಅದಕ್ಕೆ ಮುಕ್ತಿ ಅಂದ್ರೆ ಬಿಡುಗಡೆ ಬೇಕು ಅನ್ನೋದಾದ್ರೆ ಆ ಕಾರಣ ಶರೀರದಲ್ಲಿ ಇರುವಂತ ನೆನಪುಗಳು, ಘಟನೆಗಳು ಅಳಿಸ್ಬೇಕು ಅಂತ ಹೇಳಿದ್ರು. ಮೇಡಮ್, ಈ ಆಟೋ ಸಜೆಷನ್ ಅಂದ್ರೆ ಏನು, ಮತ್ತೆ ಈ ಟೆಲಿಪತಿ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಟೋ ಸಜೆಷನ್ ಅಂದ್ರೆ, ಆಟೋ ಅಂದ್ರೆ ನಾವು ನಮಗೆ ಸಲಹೆಗಳನ್ನ ಕೊಟ್ಕೊಳ್ಳೋದನ್ನ ಆಟೋ ಸಜೆಷನ್ ಅಂತಾರೆ. ಟೆಲಿಪತಿ ಅಂದ್ರೆ ಅದೇ ಆಲೋಚನೆಗಳನ್ನ ಬೇರೆ ವ್ಯಕ್ತಿಗೆ ಕಳಿಸಿದ್ರೆ, ಯಾವುದೇ ಯಂತ್ರ ಸಾಧನಗಳನ್ನ ಬಳಸ್ತೇನೆ ಮನಸ್ಸಿನಿಂದ ಮನಸ್ಸಿಗೆ ಮೌನ ಸಂಭಾಷಣೆ ಮೂಲಕ ತಲುಪಿಸೋದನ್ನ ಟೆಲಿಪತಿ ಅಂತಾರೆ. ಈ ಟೆಲಿಪತಿ, ಆಟೋ ಸಜೆಷನ್ ಎರಡು ಸೇರ್ದಂಗೆ ನನ್ನ ಜೀವನದಲ್ಲಿ ಆಗಿರುವಂತ ಒಂದು ಅನುಭವವನ್ನು ಹೇಳಕ್ ಇಷ್ಟಪಡ್ತೀನಿ. 1997 ಅಲ್ಲಿ ಪತ್ರಿ ಸರ್ ಪರಿಚಯ ಆದಾಗ 4ನೇ ಡಿಗ್ರಿ ಗರ್ಭಕೋಶ ಜಾರಿ ಆಚೆಗಿತ್ತು. ನಿಮ್ಮ ಆ ಉಸಿರ ನೋಡೋ ಧ್ಯಾನದಲ್ಲಿ ನನಗೆ ಇರೋ ಫಿಸಿಕಲ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಕೇಳಿದ್ದೆ. ಆಮೇಲೆ ನನಗೆ ಅದ್ರ ಕಡೆ ಗಮನನೇ ಹೊಟ್ಟೋಯ್ತು. 2001ನೇ ಇಸ್ವಿನಲ್ಲಿ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ತುಂಬಾ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹತ್ರ ಹೋದ್ರೆ ಸರ್ಜರಿ ಆಗ್ಲೇಬೇಕು ಅಂತ ಹೇಳಿದ್ರು. ಅದು ನನಗೆ ಬಿದ್ದು ಯೂರಿನರಿ ಬ್ಲಾಡರ್ ರಪ್ಚರ್ ಆಗಿದ್ರಿಂದ ಅದೆಲ್ಲ ಸೇರಿಸಿ ಹೊದ್ಬಿಟ್ಟಿದ್ದಾರೆ. ಇವಾಗ ಯೂಟ್ರಸ್ ಮಾತ್ರ ತೆಗಿಯಕ್ಕಾಗಲ್ಲ ಅಂದ್ರು. ಕಾಂಪ್ಲಿಕೇಟೆಡ್ ಆಗಿ ಬಯಾಪ್ಸಿ ಮಾಡಿದ್ರು. ಪಾಪ್ ಸ್ಮಿಯರ್ ಟೆಸ್ಟ್ ಮಾಡಿಬಿಟ್ಟು ಇದು ಕ್ಯಾನ್ಸರ್ಗೆ ಟರ್ನ್ ಆಗುತ್ತಾ ಇದೆ, 15 ದಿವಸದಲ್ಲಿ ತೆಗಿಸ್ಲೇಬೇಕಿದು ಅಂದ್ಬಿಟ್ಟು. ಕ್ಯಾನ್ಸರ್ ಅನ್ನೋ ಪದ ಬಂದ ತಕ್ಷಣನೇ ಜೀವ ಜಗ್ಗಂದೋಯ್ತು. ತಕ್ಷಣ ಇದು ಸಾಧ್ಯನೇ ಇಲ್ಲ, ಪತ್ರಿ ಸರ್ ನಂಗೆ ವಾಸಿ ಆಗುತ್ತೆ ಅಂತ ಅವತ್ತು ಹೇಳಿದ್ರು. ಇವತ್ತು ನಂಗಿದೆ ನಂಬರ್ ಇಲ್ಲ, ಏನೂ ಇಲ್ಲ. ಇದ್ದಿದ್ರೆ ಕೇಳ್ಬೋದಾಯ್ತು, ಟೇಬಲ್ ಗುದ್ದಿ ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡಿಸ್ತಾ ಇದ್ದೀನಿ, ನನಗೆ ಯಾಕೆ ಗರ್ಭಕೋಶದ ಪ್ರಾಬ್ಲಮ್ ಸರಿ ಹೋಗ್ಲಿಲ್ಲ ಅಂತ ಕೇಳ್ಬೋದಾಗಿತ್ತು. ಅವ್ರ ನಂಬರ್ ಗೊತ್ತಿಲ್ಲ, ಅವ್ರು ಎಲ್ಲಿದಾರೋ ಏನೋ ಅಂತ ನಾನಿಲ್ಲಿ ಗೊಣ ಅಂತ ಅನ್ಕೊಂಡ್ರೆ ಪತ್ರಿ ಸರ್ ಫೋನ್ ಬಂತು ಲ್ಯಾಂಡ್ಲೈನ್ಗೆ ಶಿವಮೊಗ್ಗದಲ್ಲಿ. ಹೂ ಆರ್ ಯು ಟು ಗೆಟ್ ರಿಡ್ ಆಫ್ ಎನಿ ಆರ್ಗನ್ ಆಫ್ ಯುವರ್ ಬಾಡಿ? ನಥಿಂಗ್ ಡೂಯಿಂಗ್, ನೋ ಆಪರೇಷನ್. ಮೆಡಿಟೇಟ್ ಫಾರ್ 2 hours twice daily, ಚಾನಲೈಸ್ ದ ಎನರ್ಜಿ, ಪಾಸ್ ರೆಸಲ್ಯೂಷನ್ಸ್, ನೋ ಆಪರೇಷನ್ ಅಂದ್ಬಿಟ್ಟು ಫೋನ್ ಇಟ್ಬಿಟ್ರು. ನಾನು ಏನು ಹೇಳೋ ಹಾಗೆ ಇಲ್ಲ.
2 ಬಾಟ್ಲ್ ಬ್ಲಡ್ ರೆಡಿ ಮಾಡ್ಕೊಂಡಿದ್ದೆ, ರಜಾ ಹಾಕಿದ್ದೆ, ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿದೆ. ಮಾಡ್ಲೇಬೇಕಾಗಿ ಬಂತು. ಪತ್ರಿ ಸರ್ ಬೇಡ ಅಂದ್ಬಿಟ್ರಲ್ಲ, ಸರಿ ಸುಮ್ಮನಾಗ್ಬಿಟ್ಟೆ. ಆಮೇಲಿಂದ 2 ದಿನಕ್ಕೆ ಬೆಳಗ್ಗೆ 2 ಗಂಟೆ, ರಾತ್ರಿ 2 ಗಂಟೆ ಧ್ಯಾನ ಮಾಡಿ ಮಾಡ್ತಾ ಬಂದೆ. ಅಷ್ಟೊತ್ತಿನ ಗ್ರಾಜುಯೇಷನ್ ಬೇರೆ ಮೈಂಡ್ ಪವರ್ ಮಾಡಿದ್ರಿಂದ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋ ವಿಧಾನವನ್ನ ಕಲ್ತ್ಕೊಂಡಿದ್ದೆ. ಆಟೋ ಸಜೆಷನ್ ಅಂತ ನನಗ್ ನಾನೇ ಏನ್ ಹೇಳ್ಕೋಬೇಕು ಅನ್ನೋದು ಕಲ್ತಿದ್ದೆ. ಟೆಲಿಪತಿ ಅಂದ್ರೆ ಬೇರೆಯವ್ರಿಗೆ ಸರಿ ಮಾಡೋದಕ್ಕೆ ಹೇಗೆ ಹೇಳ್ಬೇಕು ಅನ್ನೋದನ್ನ ಕಲ್ತಿದ್ದೆ. ಸೊ ಆಟೋ ಸಜೆಷನ್ ಮಾಡ್ಕೊಳ್ತಾ ಹೋದೆ. ನಾನು 11,500 ರೂಪಾಯಿ ಫೀಸು ಆ ಕಾಲದಲ್ಲೇನೆ. ಅದು ಕೊಟ್ಟು ಕಲ್ತಿದ್ರಲ್ಲಿ ಆಟೋ ಸಜೆಷನ್ ಅಲ್ಲಿ ಏನ್ ಹೇಳಿದ್ರು ಅವರು, ನೆಗೆಟಿವ್ ಆಗಿ ಏನು ಹೇಳ್ಬೇಡಿ, ಪಾಸಿಟಿವ್ ಆಗಿ ಮಾತ್ರ ಹೇಳ್ಬೇಕು. ನೆಗೆಟಿವ್ ಆಗಿ ಥಾಟ್ಸ್ ಬಂದ್ರೆ ಕ್ಯಾನ್ಸಲ್ ಅನ್ನಿ ಅಂತ ಹೇಳ್ಕೊಟ್ಟಿದ್ರು. ಸರಿ, ನಾನು ಕ್ಯಾನ್ಸಲ್ ಅಂದ್ಬಿಟ್ರೆ ಅದು ವಾಸಿ ಆಗ್ಬಿಡತ್ತಾ, ಇನ್ನೇನಾರ ಹೇಳ್ಕೋಬೇಕಲ್ಲ, ಅದ್ರಲ್ಲಿ ಹೆಂಗೆ ಸರಿ ಹೋಗ್ತಾ ಇಲ್ವಲ್ಲ. ಧ್ಯಾನದಲ್ಲಿ ಪತ್ರಿ ಸರ್ ಹೇಳಿದಂಗೂ ಮಾಡ್ತಾ ಇದ್ದೀನಿ, ಸರಿ ಅವಾಗ ನಾನೇ ಒಂದು ಸಂಕಲ್ಪ ಮಾಡ್ಕೊಂಡೆ ಹೊಸದಾಗಿ. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನೀನೇ ಬೆಸ್ಟ್ ಡಾಕ್ಟರ್ ಈ ಅರ್ಥ ಮೇಲೆ, ನೀ ನನ್ನ ಸಮಸ್ಯೆನ ಸರಿ ಮಾಡ್ತಾ ಇದೀಯಾ ಅಂತ ಆಟೋ ಸಜೆಷನ್ ಮಾಡಿ 4 ತಿಂಗಳಲ್ಲಿ 4-5 ತಿಂಗಳಾಗಿರ್ಬೋದು, ಅದು ಗರ್ಭಕೋಶ ಆಚೆ ಫುಲ್ ಹೀಗೆ ಆಚೆನೇ ಇತ್ತು ಗರ್ಭಕೋಶ, ಅದು ಪೂರ್ತಿ ಒಳಗಡೆ ಹೋಗಿ ಸ್ವಸ್ಥಾನದಲ್ಲಿ ಆರೋಗ್ಯವಾಗಿದೆ. ಪತ್ರಿ ಸರ್ ಚಿತ್ರದುರ್ಗದಿಂದ ಎಲ್ಲೋ ಬೇರೆ ಕಡೆ ಹೋಗಕ್ಕೆ ಶಿವಮೊಗ್ಗಕ್ಕೆ ನಮ್ಮ ಮನೆಗೆ ಬಂದ್ರು. ಆಗ ಪತ್ರಿ ಸರ್ ಹೇಳಿದೆ, ಸರ್ ನೀವು ಹೇಳಿದ್ರಲ್ಲ ಈ ತರ ಆಪರೇಷನ್ ಮಾಡ್ಕೋಬಾರ್ದು, 2 ಅವರ್ಸ್ ಧ್ಯಾನ ಮಾಡೋದ್ರು, ಮಾಡಿದೆ. ಆಟೋ ಸಜೆಸ್ಟ್ ಮಾಡ್ಕೊಂಡೆ. ನಾನು ಆಟೋ ಸಜೆಷನ್ ಅನ್ನೋದು ಪತ್ರಿ ಸರ್ ವರ್ಡ್ ಯೂಸ್ ಮಾಡಿಲ್ಲ ಎಲ್ಲೋನು. ಸಂಕಲ್ಪಗಳು ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಆಟೋ ಸಜೆಸ್ಟ್ ಅಂತ ಹೇಳಿಲ್ಲ. ನನಗದು ಆ ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನಿಂಗ್ ತಗೊಂಡಿದ್ನಲ್ಲ ಅದರಲ್ಲಿ ಇದೆ, ಅದಕ್ಕೆ ಮಾಡಿದ್ದೀನಿ. ಎಷ್ಟು ಖುಷಿ ಆಯ್ತು ಪತ್ರಿ ಸರ್ಗೆ ಅಂದ್ರೆ, ವಾಟ್ ಎ ಗ್ರೇಟ್ ಮಾಸ್ಟರ್ ಯು ಆರ್. ನಿನ್ನ ಫಿಸಿಕಲ್ ಲೆವೆಲ್ ಪ್ರಾಬ್ಲಮ್ ನ ಎನರ್ಜಿ ಲೆವೆಲ್ ಅಲ್ಲಿ ವಾಸಿ ಮಾಡ್ಕೊಂಡಿದೆಯಲ್ಲ, ದಿಸ್ ಯು ಶುಡ್ ಟೆಲ್ ಇಟ್ ಆನ್ ಆಲ್ ಅಕೇಶನ್ಸ್. ಯಾವುದೇ ಧ್ಯಾನದ ವೇದಿಕೆ ಸಿಕ್ಕಿದ್ರೆ ಅಲ್ಲಿ ಹೇಳ್ಬೇಕು, ನೀನು ಫಿಸಿಕಲ್ ಲೆವೆಲ್ ಪ್ರಾಬ್ಲಮ್ ನ ಎನರ್ಜಿ ಲೆವೆಲ್ ಅಲ್ಲಿ ವಾಸಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಡ್ಬೇಕು. ಅಷ್ಟೇ ಅಲ್ಲ, ಯು ಶುಡ್ ಟೀಚ್ ಮೆನಿ ಪೀಪಲ್, ಬಿಕಾಸ್ ದೇರ್ ಆರ್ ಮೆನಿ ಪೀಪಲ್ ಹೂ ವಿಲ್ ಬಿ ಸಫರಿಂಗ್ ಲೈಕ್ ದಿಸ್. ದೇ ಶುಡ್ ಆಲ್ಸೋ ಫೈಂಡ್ ಎ ವೇ ಔಟ್ ಟು ಕಮ್ ಔಟ್ ಆಫ್ ದೇರ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಯು ಟೀಚ್ ಅಂತ ಹೇಳಿದ್ರು. ಅದಕ್ಕೆ ಆವತ್ತಿಂದಾನೇ ಟೆಲಿಪತಿ ಅನ್ನೋದನ್ನ, ಆಟೋ ಸಜೆಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ನಾನ್ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ಧ್ಯಾನದ ಮೂಲಕನೋ ಏನೋ ನನಗೆ ಹೊಳದಂತೆ ನಾನು ಮಾಡ್ಕೊಂಡು ಸ್ವಾನುಭವದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಆಟೋ ಸಜೆಷನ್ ವರ್ಕ್ ಆಯ್ತು. ನಾನು ಪತ್ರಿ ಸರ್ಗಿದ್ದಿದ್ರೆ ಕೇಳಬಹುದು ಅಂತ ಅನ್ಕೊಂಡಿದ್ದನ್ನ ಪತ್ರಿ ಸರ್ಗೋಗ್ ಟೆಲಿಪತಿಕಲಿ ಅವ್ರ ವಿಚಾರ ಹೋಗಿ ನನಗೆ ಫೋನ್ ಮಾಡಿದ್ರು. ಅಲ್ಲಿ ಟೆಲಿಪತಿ ನಿಜ ಆಯ್ತು, ಆಟೋ ಸಜೆಷನ್ ವರ್ಕ್ ಆಯ್ತು, ಧ್ಯಾನದಿಂದ ಚಾನಲೈಸ್ ಮಾಡಿ ಎನರ್ಜಿ ಅನ್ನೋದು ವರ್ಕ್ ಆಯ್ತು. ಹಾಗಾಗಿ ನಾವು ನಂಬಿಕೆ ಇಟ್ಕೋಬೇಕು, ಸಾಧನೆ ಮಾಡ್ಬೇಕು. ಅದಕ್ಕೆ ಪತ್ರಿ ಸರ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಏನು ಅಂದ್ರೆ, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತಾರೆ. ನಿನ್ಗೆ ಏನಾಗುತ್ತೋ ಹೇಳು, ನೀ ಎಷ್ಟು ಕಲ್ತಿದ್ಯೋ ಅಷ್ಟೊಂದು ಬೇರೆಯವ್ರಿಗೆ ಹೇಳ್ಕೊಡು. ABCD ಕಲ್ತಿದೀಯಾ, ABCD ಹೇಳ್ಕೊಡು. XYZ ವರ್ಗು ಹೋಗಿದೀಯಾ, ಎಷ್ಟು ಹೇಳ್ಕೊಡು. ಕಲ್ತ್ರೆ ಹೇಳ್ಕೊಡು. ಒಟ್ಟಲ್ಲಿ ನಿಂಗೆ ಕಲ್ತಿರೋದನ್ನ ಹೇಳ್ಕೊಡ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಸ್ತಾರೆ. ಹಂಗಾಗಿ ನನ್ನ ಅನುಭವದಲ್ಲಿ ಧ್ಯಾನದಿಂದ, ಸುಪ್ತ ಮನಸ್ಸಿನಿಂದ, ಆಟೋ ಸಜೆಷನ್ ನಿಂದ ಆಯ್ತು. ಈಗ ಮಕ್ಕಳು ಎಲ್ಲಾ ಮನೆಗಳಲ್ಲೂ ತುಂಬಾ ಮಕ್ಕಳದೇ ಸಮಸ್ಯೆ. ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ, ಪಾಠ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ರಾತ್ರಿ ಮಲ್ಕೊಳ್ಳಲ್ಲ, ರೂಮ್ ಬಾಗಿಲು ಹಾಕೊಂಡು ಮಲ್ಕೋತಾನೆ, ಬೆಳಗ್ಗೆ ಏಳಲ್ಲ, ಕಾಲೇಜ್ಗೆ ಹೋಗಲ್ಲ, ಈ ತರದ್ದೆಲ್ಲ ಹೇಳ್ತಾರೆ. ಹಾಗಾಗಿ ಮನೆಗಳಲ್ಲಿ ಗಂಡಂದ್ರ ಪ್ರಾಬ್ಲಮ್ಮು, ಹೆಂಡತಿರ್ ಪ್ರಾಬ್ಲಮ್ಮು, ಮಕ್ಕಳ ಪ್ರಾಬ್ಲಮ್, ಈ ತರ ಎಲ್ಲ ಸಮಸ್ಯೆಗಳಿರೋದ್ರಿಂದ ಟೆಲಿಪತಿನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೋಬಹುದು. ಯಾವುದೇ ಸಿದ್ಧಿಗೋಸ್ಕರ ಅಲ್ಲ, ಯಾವುದೇ ಪವಾಡ ತೋರ್ಸಕ್ಕಲ್ಲ. ದಿನನಿತ್ಯದ ಸಮಸ್ಯೆನ ನಾವು ಹೇಗೆ ಆಟೋ ಸಜೆಷನ್ ಮೂಲಕ ನಮ್ಮಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬಹುದು, ಟೆಲಿಪತಿ ಮೂಲಕ ಮನೆಯಲ್ಲಿ ಇದೆ ಕುಟುಂಬದಲ್ಲಿ ಇರೋರಲ್ಲೇನೆ ನಾವು ಹೆಂಗೆ ಪರಿವರ್ತನೆಗಳನ್ನ ತಗೊಂಬಂದು ವಾಸ್ತವ ಏನಿದೆಯೋ ಅದನ್ನ ಒಪ್ಪಿಕೊಂಡು ಜೀವಿಸೋದು ಹೇಗೆ ಅನ್ನೋದನ್ನ ಕಲ್ಸ್ಕೊಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಮೈ ಆತ್ಮಗುರು, ಮೈ ಸೋಲ್ ಗುರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ. ಯಾಕೆಂದ್ರೆ ಎಂಥ ಒಂದು ಒಳ್ಳೆ ವಿಜ್ಞಾನವನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ನಾವು ಸಂತೋಷವಾಗಿರ್ಬೋದು, ಬೇರೆಯವ್ರನ್ನೂ ಸಂತೋಷವಾಗಿರೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಟೆಲಿಪತಿ ಕ್ಲಾಸ್ ಅನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ ಎಲ್ಲಾ ಜೀವನದ ಅನುಭವಗಳ ಮೂಲಕ ನಮ್ಮ ವೀಕ್ಷಕರಿಗೆ ಏನಾದ್ರೂ ಸಜೆಷನ್ ಕೊಡ್ಬೇಕು ಅಂತ ಅನ್ಕೊಂಡು, ನಿಮಗಾಗಿ ನೀವು ಮಾಡಬಲ್ಲ ಒಂದು ದೊಡ್ಡ ಸೇವೆ ಅಂತಂದ್ರೆ ಧ್ಯಾನ. ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್ ಅದರಿಂದ. ಯಾಕೆಂದ್ರೆ ನಾವು ಇವತ್ತಿನ ದಿವಸ ಯಾವ ಕುಟುಂಬದಲ್ಲಿ ಹುಟ್ಟಿದೀವಿ, ಯಾರ ಮನೆ ಸೇರಿದೀವಿ, ಯಾರ ಅತ್ತಿಗೆ, ಯಾರ ನಾದ್ನಿ ಏನಂತಾರೋ ಅದೆಲ್ಲ ಯಾವುದನ್ನು ಭಗವಂತ ಕೊಟ್ಟಿರೋದಲ್ಲ. ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅಂತ. ನಾವು ಆತ್ಮ ಸ್ವರೂಪದಲ್ಲಿ ಜನ್ಮ ತಗೊಳಕ್ ಮುಂಚೆ ನಾವು ನಮ್ಮ ಕರ್ಮಗಳನ್ನ ಆಯ್ಕೆ ಮಾಡ್ಕೋತೀವಿ.
ಜನರನ್ನ ಆಯ್ಕೆ ಮಾಡ್ಕೋತೀವಿ. ಆತ್ಮ ಸ್ವರೂಪದಲ್ಲಿ ನಮ್ಗೆ ಏನ್ ತಪ್ಪು ಮಾಡಿದೀವಿ ಅಂತ ನಮಗ್ ತಿಳಿಯುತ್ತೆ. ಯಾರಿಗ್ ಸಾರಿ ಕೇಳ್ಬೇಕು ಅಂತ ಗೊತ್ತಾಗುತ್ತೆ, ಯಾರ ಮೂಲಕ ನನ್ ಕರ್ಮ ಸವಿಸ್ಬೇಕು ಅಂತ ಗೊತ್ತಾಗೋರು ಅವ್ರನ್ನೇ ಆಯ್ಕೆ ಮಾಡ್ಕೊಂಡು ನಾವು ಕುಟುಂಬ ಅಂತ ಮಾಡ್ಕೊಂಡಿರ್ತೀವಿ. ಹಂಗಾಗಿ ಕುಟುಂಬದಲ್ಲಿ ಇರೋರು ಯಾರು ಹೊಸಬ್ರಲ್ಲ, ಭಗವಂತ ಶಿಕ್ಷೆನೂ ಕೊಡಲ್ಲ, ಏನು ಕೊಡಲ್ಲ, ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ. ಹಂಗಾಗಿ ಪ್ರತಿದಿನ ರಾತ್ರಿ ಮಲಕೊಳ್ಳೋಕ್ ಮುಂಚೆ ಧ್ಯಾನ ಮಾಡಿ ಪ್ರತಿಯೊಬ್ಬರನ್ನ ಅವ್ರು ಇರೋ ಸ್ಥಿತಿಯಲ್ಲೇ ಒಪ್ಕೊಂಡು ಅವ್ರಿಗೆ ಕ್ಷಮೆ ಕೇಳೋತ ಶುರು ಮಾಡಿದ್ರೆ ಕ್ಷಮಾ ಧ್ಯಾನ ಆಗುತ್ತೆ. ಬೆಳಗ್ಗೆ ಎಚ್ಚರ ಆದ ತಕ್ಷಣ ಕಣ್ಬಿಡ್ದೇನೆ ಧ್ಯಾನ ಮಾಡಿ ಎಲ್ರನ್ನೂ ಕ್ಷಮಿಸೋದನ್ನ ಕಲ್ತ್ಕೊಂಡ್ರೆ ಅದ್ರ ಮೂಲಕ ಕ್ಷಮಾಧಾನದ ಮೂಲಕ ಕರ್ಮಗಳು ಬೇಗ ಕಳೆದು ಅದೇ ವ್ಯಕ್ತಿಗಳೊಂದಿಗೆ ಅದೇ ಕುಟುಂಬದಲ್ಲೇ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸಕ್ ಸಾಧ್ಯ. ಹಾಗಾಗಿ ಪ್ರತಿಯೊಬ್ರು ಧ್ಯಾನಿಗಳಾಗ್ಬೇಕು. ಒಂದು ಮನೇಲಿ ಒಬ್ರು ಧ್ಯಾನ ಮಾಡ್ತಾ ಬಂದ್ರೆ ಮನೆ ವಾತಾವರಣ ಸ್ಥಿತಿಗತಿಗಳು ಕೂಡ ಬದಲಾಗುತ್ತೆ, ಉತ್ತಮಗೊಳ್ಳುತ್ತೆ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀನಿ ನಾನು.